2026 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ಅಮರ ಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆಯ ಗೌರವ ನಮನಗಳು. ಬಂಧುಗಳೇ, ಅಮರ ಶಿಲ್ಪಿ ಜಕಣಾಚಾರ್ಯ ಅವರ ಬಗ್ಗೆ ನಾವು ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೇವೆ. ಯಾಕಂದ್ರೆ ನಾವು ಶಾಲಾ ದಿನಗಳಲ್ಲಿ ಇದ್ದಾಗಲೇ ಅವರನ್ನ ಪಠ್ಯ ಪುಸ್ತಕದಲ್ಲಿ ಓದಿದ್ದೇವೆ. ಹಾಗೆಯೇ ಬೇಲೂರು, ಹಳೆಬೀಡು, ಸೋಮನಾಥಪುರ ಇಲ್ಲೆಲ್ಲ ಅವರ ಶಿಲ್ಪ ಕಲಾಕೃತಿಯನ್ನ ಕಂಡಿದ್ದೇವೆ. ಅಮರ ಶಿಲ್ಪಿ ಜಕಣಾಚಾರ್ಯ ಅವರ ಸಂಸ್ಮರಣಾ ದಿನಾಚರಣೆಯನ್ನ ಕಳೆದ ಹಲವಾರು ವರ್ಷಗಳಿಂದ ಸರ್ಕಾರದ ವತಿಯಿಂದ ಕೂಡ ಆಚರಣೆ ಮಾಡಲಾಗ್ತಾ ಇದೆ. ಅದೇ ರೀತಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಕೂಡ ಈ ಒಂದು ಆಚರಣೆಯನ್ನ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ಒಂದು ಸಂಸ್ಮರಣಾ ದಿನಾಚರಣೆಗೆ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ತಮ್ಮ ಶುಭ ಕಾಮನೆಗಳನ್ನು ತಿಳಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಇವತ್ತು ನಮ್ಮ ಒಂದಿಗಿದ್ದಾರೆ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾದ ಶ್ರೀಯುತ ಕೋಟಾ ಶ್ರೀನಿವಾಸ್ ಪೂಜಾರಿ ಸರ್ ಅವರು ಈ ಒಂದು ಸಂಸ್ಮರಣಾ ದಿನಾಚರಣೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸುವಂತೆ ಕೇಳಿಕೊಳ್ತಾ ನೆರೆದ ಎಲ್ಲರ ಪರವಾಗಿ ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಇವರಿಗೆ ಶ್ರೀ ಮಧು ಆಚಾರ್ಯರವರು ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮೊಂದಿಗೆ ಉಪಸ್ಥಿತರಿದ್ದವರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಮಂಡಳಿಯ ಮಾನ್ಯ ಅಧ್ಯಕ್ಷರಾದಂತಹ ಶ್ರೀಯುತ ಎಂ.ಎ. ಗಫೂರ್ ಸರ್ ತಮಗೂ ಕೂಡ ಈ ಸಂದರ್ಭದಲ್ಲಿ ನಡೆದ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾರೆ. ಉಡುಪಿ ಚಿನ್ನಬೆಲೆ ಕೆಲಸಗಾರರ ಸಂಘದ ಅಧ್ಯಕ್ಷರಾದ ರವಿ ಮಾರಾಡಿ ಅವರು ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ಈ ಸಂದರ್ಭದಲ್ಲಿ ಕ್ರಿಯಾಶೀಲ ಶಾಸಕರೆನಿಸಿಕೊಂಡಿರುವಂತಹ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶ್ರೀಯುತ ಎ. ಕಿರಣ್ ಕುಮಾರ್ ಕೋಲಿಕ್ಕಿ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ನೆರೆದ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಒಕ್ಕೂಟದ ಕೋಶಾಧಿಕಾರಿಯವರಾದ ಜನಾರ್ದನ ಆಚಾರ್ಯರವರು ಪುಸ್ತಕ ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯಲ್ಲಿ ನಮಗೆ ಸಹಕಾರವನ್ನು ನೀಡಿದವರು ವಿಶ್ವಕರ್ಮ ಸಂಘದ ಎಲ್ಲ ಸಂಘದ ಪದಾಧಿಕಾರಿಗಳು. ಅವರ ಪರವಾಗಿ ಇವತ್ತು ನಮ್ಮೊಂದಿಗೆ ಅಧ್ಯಕ್ಷರು, ವಿಶ್ವಕರ್ಮ ಒಕ್ಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಅಧ್ಯಕ್ಷರಾದಂತಹ ಶ್ರೀಯುತ ಮಧು ಆಚಾರ್ಯರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅವರಿಗೆ ಶ್ರೀ ಗೋಪಾಲಕೃಷ್ಣ ಆಚಾರ್ಯರವರು ಪುಸ್ತಕ ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ ಜಿಲ್ಲಾ ಪಂಚಾಯತ್ನ ದಕ್ಷ ಕ್ರಿಯಾಶೀಲ ಅಧಿಕಾರಿ ಎನಿಸಿಕೊಂಡಿರುವಂತಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಶ್ರೀಯುತ ಪ್ರತೀಕ್ ಪಾಯಲ್ ಸರ್ ಅವರು. ಸರ್ ತಮಗೂ ಕೂಡ ಈ ಸಂದರ್ಭದಲ್ಲಿ ನೆರೆದ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇವರಿಗೆ ಕಾರ್ಯಕ್ರಮ ದೇವಸ್ಥಾನದ ಎಲ್ಲರೂ ಮುಖ್ಯಸ್ಥರಾದ ರವಿ ಆಚಾರ್ಯರವರು ಪುಸ್ತಕ ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸ್ತಾ ಇದ್ದೇನೆ. ನಮ್ಮ ಪ್ರತಿ ಕಾರ್ಯಕ್ರಮದ ಮಾರ್ಗದರ್ಶಕರು ಹಾಗೆ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸದಾ ಮಾರ್ಗದರ್ಶನವನ್ನು ನೀಡ್ತಾ ಬರ್ತಾ ಇರುವಂತಹ ನಮ್ಮ ಜಿಲ್ಲಾಡಳಿತದ ಅಪರ ಜಿಲ್ಲಾಧಿಕಾರಿ ಅವರಾದಂತಹ ಅಭಿತ್ ಗದ್ಯಾಳ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ವಿಶ್ವಕರ್ಮ ಎಜುಕೇಶನ್ ಟ್ರಸ್ಟ್ ನ ಅಧ್ಯಕ್ಷರಾದ ಶ್ರೀ ಬಿ.ಎ. ಆಚಾರ್ಯರವರು ಪುಸ್ತಕ ನೀಡಿ ಗೌರವಿಸಬೇಕೆಂದು ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮೊಂದಿಗಿದ್ದಾರೆ ಜಿಲ್ಲಾ ಪಂಚಾಯತ್ನ ಉಪ ಕಾರ್ಯದರ್ಶಿಯವರಾದಂತಹ ಎಸ್.ಎಸ್. ಕುಡ್ರೋಳಿ ಸರ್ ಅವರು. ಸರ್ ತಮಗೂ ಕೂಡ ಈ ಸಂದರ್ಭದಲ್ಲಿ ನಡೆದ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅವರಿಗೆ ಕಾರ್ಕಳದ ಶ್ರೀ ಹರೀಶ್ ಆಚಾರ್ಯರವರು ಪುಸ್ತಕ ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸ್ತಾ ಇದ್ದೇನೆ. ಇಂದು ಅಮರ ಶಿಲ್ಪಿ ಜಕಣಾಚಾರ್ಯ ಅವರ ಸಂಸ್ಮರಣಾ ದಿನಾಚರಣೆಯ ಪ್ರಯುಕ್ತ ಶಿಲ್ಪಿ ಕಾರ್ಕಳದ ಶಿಲ್ಪಿಯವರಾದಂತಹ ಶ್ರೀ ಕೆ. ಸತೀಶ್ ಆಚಾರ್ಯರವರು ಸನ್ಮಾನಗೊಳ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಡೆದ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅವರಿಗೆ ಕಾರ್ಕಳದ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ರಾಮಚಂದ್ರ ಆಚಾರ್ಯರವರು ಪುಸ್ತಕ ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸ್ತಾ ಇದ್ದೇನೆ.
ಇಂದಿನ ಈ ಕಾರ್ಯಕ್ರಮದಲ್ಲಿ ಜಗನ್ನಾಚಾರ್ಯರ ಕುರಿತಾಗಿ ಉಪನ್ಯಾಸವನ್ನು ನೀಡು ನಮ್ಮೊಂದಿಗಿದ್ದಾರೆ ಪ್ರಮುಖರಾದಂತಹ ರಥಶಿಲ್ಪಿ ಶ್ರೀ ರಾಜಗೋಪಾಲ ಆಚಾರ್ಯ ಕೋಟೇಶ್ವರ ಅವರು. ಸರ್, ತಮ್ಮೂ ಕೂಡ ಈ ಸಂದರ್ಭದಲ್ಲಿ ನೆರೆದ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇವರಿಗೆ ಶ್ರೀ ಹಿರಿಯೂರು ವಿಶ್ವನಾಥ ಆಚಾರ್ಯರವರು ಪುಸ್ತಕ ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸಿದ್ದೇನೆ. ಮೇಡಮ್, RBS ಸಭಾದ ಉಪಾಧ್ಯಕ್ಷರು ನಾಗರಾಜ್. ಹಾಗೆಯೇ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ವಿಶ್ವ ಬ್ರಾಹ್ಮಣ ಸಮಾಜ ಸಂಘದ ಉಪಾಧ್ಯಕ್ಷರಾದಂತಹ ಶ್ರೀಯುತ ನಾಗರಾಜ ಆಚಾರ್ಯರವರಿಗೆ ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಅವರನ್ನು ಈ ಸಂದರ್ಭದಲ್ಲಿ ನಡೆದ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಇವತ್ತು ನಮಗೆ ಎಲ್ಲಾ ರೀತಿಯ ಸಹಕಾರವನ್ನು ಕೊಟ್ಟಂತಹ ವಿಶ್ವಕರ್ಮ ಸಮುದಾಯದ ಎಲ್ಲ ಪದಾಧಿಕಾರಿಗಳನ್ನ ಜಿಲ್ಲಾಡಳಿತದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಸತೀಶ್ ರವರು ದಿವಂಗತ ಶಿಲ್ಪಿ ಕೆ ಶ್ಯಾಮರಾಯ ಆಚಾರ್ಯ ಮತ್ತು ಅವರು ಏನು ನಡೆಸಿಕೊಂಡು ಬರ್ತಾ ಇದ್ದ ಶಿಲ್ಪಕಲೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಇವರ ತಂದೆ ಕರ್ನಾಟಕ ರಾಜ್ಯದ ಶಿಲ್ಪಕಲಾ ಅಕಾಡೆಮಿಯ ಪ್ರಪ್ರಥಮ ಅಧ್ಯಕ್ಷರಾಗಿದ್ದಂತ ಶ್ರೀ ಕೆ ಶ್ಯಾಮರಾಯ ಆಚಾರ್ಯ. ಹಾಗೆ ಅವರು ರಾಜ್ಯ ಮಟ್ಟದ ಜಗನ್ನಾಚಾರ್ಯ ಪ್ರಶಸ್ತಿಯನ್ನು ಕೂಡ ಗಳಿಸಿಕೊಂಡಿದ್ದಾರೆ. ಆಡಳಿತ ಮುಖ್ಯಸ್ಥರಾಗಿಯೂ ಕರ್ತವ್ಯ ನಿರ್ವಹಿಸಿದವರು. ಕಟ್ಟಡ ನಿರ್ಮಾಣ ಸಮಿತಿಯ ಉಪಾಧ್ಯಕ್ಷರು, ಶ್ರೀಮಂತ ಆನಂದ ಸಂಸ್ಥಾನ ಸರಸ್ವತಿ ಪಡೆಯುತ್ತಾರೆ. ಇದರ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದವರು. ಇವರ ಶಿಲ್ಪಗಳು ಮತ್ತು ವಾಸ್ತುಶಿಲ್ಪಗಳಲ್ಲಿ ಪ್ರಮುಖವಾದದ್ದು ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನ, ಕುಂಜಿಬೆಟ್ಟ, ಉಡುಪಿ, ಸುಬ್ರಹ್ಮಣ್ಯ ದೇವಸ್ಥಾನ, ಉದ್ಯಾವರ, ಉಡುಪಿ ಜಿಲ್ಲೆ, ಉತ್ತಂಬಾಳಂ, ಸುಂದರೇಶ್ವರ ದೇವಸ್ಥಾನ, ತಲ, ಕಣ್ಣೂರು, ಕೇರಳ, ಶ್ರೀಗಿರಿ ಮಂಟಪದ ಕಂಬ ಚತುರ್ಶಿಗಳು, ಗುರುವಾಯೂರು, ಕೇರಳ, ಶ್ರೀ ಚಂದಿಗರಾಯ ಸ್ವಾಮಿ ದೇವಸ್ಥಾನ, ನೆಲಮಂಗಲ, ಬೆಂಗಳೂರು, ಬಾಲಸುಬ್ರಹ್ಮಣ್ಯ ದೇವಸ್ಥಾನ, ಉದುಮ, ಕಾಸರಗೋಡು, ಚಂಡಿಕಾ ದುರ್ಗಾ ಪರಮೇಶ್ವರ ದೇವಸ್ಥಾನ, ಕುಂಬಾಶಿ, ಹೀಗೆ 10 ಹಲವು ಕೆಲಸಗಳನ್ನ ನಿರ್ವಹಿಸಿದವರು. ಪ್ರಕೃತ ಇವರ ಕಾರ್ಯನಿರ್ವಹಣೆಯಲ್ಲಿ ಇರುವಂತಹ ದೇವಾಲಯಗಳ ವಿವರ: ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ, ಬಿಜಾರು, ಉದ್ಯಾವರ, ಸತ್ಯಯುಗ ಯೋಗಾಶ್ರಮ, ಆಂಜನೇಯ ದೇವಸ್ಥಾನ, ಹೈದರಾಬಾದ್. ಈ ರೀತಿಯಲ್ಲಿ ಅವರು ಫೋಟೋಗೆ ನಾವು ಪುಷ್ಪಾರ್ಚನೆ ಮಾಡುವಾಗ ಒಂದು ಕ್ಷಣ ನನಗೆ ಹಾಸನದ ಬಳಿ ಇರುವಂಥ ಬೇಲೂರಿನ ಚೆನ್ನಕೇಶ್ವರ ದೇವಸ್ಥಾನದ ನೆನಪಾಯಿತು. ಒಂದು ಇತಿಹಾಸದಲ್ಲಿ ಶತಮಾನದ ಹಿಂದೆ ಅಂತ ಒಂದು ಕಲಾತ್ಮಕವಾದಂಥ ದೇವಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತ ಅಲ್ಲಿ ಕಂಡಾಗಲೇ ಗೊತ್ತು. ಇಷ್ಟೊಂದು ಆಧುನಿಕವಾದ ತಂತ್ರಜ್ಞಾನ ಬೆಳೆದಿರುವಂಥ ಇವತ್ತಿನ ದಿವಸಗಳಲ್ಲಿ ನಾವ್ಯಾರೂ ಮಾಡಲಿಕ್ಕೆ ಸಾಧ್ಯವಿರುವಂಥ, ರೂಪಿಸಲಿಕ್ಕೆ ಸಾಧ್ಯವಿರುವಂಥ ಒಂದು ದೇವಸ್ಥಾನವನ್ನು ಆವತ್ತಿನ ಕಾಲದಲ್ಲಿ ಜಕಣಾಚಾರ್ಯರು ಕಟ್ಟಿದ್ದಾರೆ ಅಂತ ಹೇಳಿದರೆ ಅದರ ಒಂದೊಂದು ಕಲ್ಲುಗಳು ಕೂಡ ಇತಿಹಾಸದ ದಾಖಲೆಗಳನ್ನು ನಮ್ಮ ಮುಂದೆ ತೆರೆದಿಟ್ಟುಬಿಡ್ತವೆ. ಅಷ್ಟೊಂದು ಐತಿಹಾಸಿಕವಾದಂಥ ವ್ಯವಸ್ಥೆಗಳು, ಕಲಾತ್ಮಕತೆಯ ಮೆರುಗು, ಒಂದೊಂದು ಕಲ್ಲಲ್ಲಿರುವಂಥ ಕುಸರಿ ಕೆಲಸ, ಇನ್ನು ಸಾವಿರಾರು ವರ್ಷಗಳ ಕಾಲ ನಿಶ್ಚಿಂತೆಯಿಂದ ನಿಂತಿರುವಂಥ ಆ ನರಸಿಂಹಸ್ವಾಮಿ ದೇವಸ್ಥಾನವನ್ನು ನೋಡುವುದೇ ಒಂದು ಅಚ್ಚರಿ ಮತ್ತು ಜಕಣಾಚಾರ್ಯರ ಆ ಕಲಾಶಿಲ್ಪ ಕಲೆಗೆ ಅದೊಂದು ಸಂಕೇತ ಅಂತ ನಾವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂತ ಒಬ್ಬ ಈ ಕ್ಷಣದವರೆಗೂ ಕೂಡ ಜಕಣಾಚಾರ್ಯರಿಗೆ ಸರಿಗಟ್ಟುವಂಥ ಮತ್ತೊಬ್ಬ ಶಿಲ್ಪಿಯನ್ನ ಈ ದೇಶ, ಈ ಪ್ರಪಂಚ ನೋಡುವುದಷ್ಟು ಸುಲಭ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಅವರ ಕಲಾತ್ಮಕವಾದಂಥ ವ್ಯವಸ್ಥೆಗಳು, ಆ ಶಿಲ್ಪ, ಒಟ್ಟು ಅವರ ಕುಸರಿ ಕೆಲಸಗಳು ನಮ್ಮ ಕಣ್ಣು ಮುಂದೆ ಕಂಡು ಬರ್ತದೆ. ಅಂತ ಹಿರಿಯರೊಬ್ಬರ ಹೆಸರಿನಲ್ಲಿ ಇವತ್ತು ಜಕಣಾಚಾರ್ಯ ದಿನಾಚರಣೆಯನ್ನು ನಾವು ಅಮರಶಿಲ್ಪಿ ಜಕಣಾಚಾರ್ಯ ದಿನಾಚರಣೆಯನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಹೊಯ್ಸಳರ ಕಾಲದಲ್ಲಿ, ಚಾಲುಕ್ಯರ ಕಾಲದಲ್ಲಿ ಇರುವಂಥ ಅವರು ಬಹಳ ದೊಡ್ಡ ಹೆಸರನ್ನು ಪಡೆದವರು ಮತ್ತು ಆ ಚೆನ್ನಕೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವಂಥದ್ದು ಬಹಳ ದೊಡ್ಡ ವಿಚಾರಗಳು. ಈ ತುಮಕೂರಿನಿಂದ 9 ಕಿಲೋಮೀಟರ್ ದೂರದ ಕೈದಾಳದಲ್ಲಿ ಅವರು ಜನಿಸಿದ್ರು ಅಂತೇಳಿ ಇತಿಹಾಸ ಹೇಳುತ್ತೆ. ಜಕಣಾಚಾರ್ಯರ ಮಗ ಡಂಕಣಾಚಾರ್ಯರು ಕೂಡ ಅವರಷ್ಟು ದೊಡ್ಡ ಶಿಲ್ಪಿ. ಅಪ್ಪ ಮಗನಿಗೆ ವಾದ ಆಯಿತು,
ಅಪ್ಪ ಕಟ್ಟಿದಂಥ ಯಾವುದೋ ಒಂದು ಕುಸರಿ ಕೆಲಸದಲ್ಲಿ ಲೋಪ ಉಂಟು ಅಂತ ಅವ್ರು ಹೇಳಿದರು. ಆನಂತರ ತಂದೆ ಮಗನ ಪರಸ್ಪರ ಪರಿಚಯ ಆಯಿತು. ಇದೆಲ್ಲ ಇತಿಹಾಸ ಹೇಳುತ್ತೆ, ನಾವು ನೋಡಿಲ್ಲ ಹೇಳ್ತಾರೆ. ಅದ್ರ ಮಧ್ಯದಲ್ಲಿ ಜಗಣಾಚಾರ್ಯರು ತಾನು ಕಟ್ಟಿದಂಥ, ತಾನು ನಿರ್ಮಾಣ ಮಾಡಿದಂಥ ಶಿಲ್ಪದಲ್ಲಿ ತೊಂದರೆ ಇದ್ದರೆ ನನ್ನ ಕೈಯನ್ನು ಕಟ್ಕೊಡ್ತೇನೆ ಅಂತ ಹೇಳಿದಂತೆ. ಅಲ್ಲೋ ಲೋಪ ಇದ್ದದ್ದು ಅರ್ಥ ಆಗಿ ತನ್ನ ಕೈಯನ್ನು ಕತ್ತರಿಸ್ಕೊಂಡ್ರು ಅಂತೇಳಿ ಕಥೆಗಳು ಹೇಳ್ತೇವೆ ನಮಗೆ. ಅವರು ಯಾವ ಸರಿ ತಪ್ಪು ನಮ್ಮೊಂದು ಆ ದಾಖಲೆಗಳಿಲ್ಲ, ಇತಿಹಾಸ ಇದ್ದವರು ಮಾತ್ರ ಹೇಳ್ಬೋದು. ಅಂತ ಒಬ್ಬ ಶ್ರೇಷ್ಠ ಶಿಲ್ಪಿ ಹೆಸರಿನಲ್ಲಿ ನಾವು ಇದನ್ನ ಮಾಡ್ತಾ ಇದ್ದೇವೆ. ಅವ್ರು ಕಟ್ಟಿರುವಂಥ ದೇವಸ್ಥಾನಗಳು, ಅವ್ರು ಕಟ್ಟಿರೋ ಶಿಲ್ಪಗಳು ನಮ್ಮ ಕಣ್ಮುಂದೆ ಇವತ್ತಿದೆ. ಜಕಣಾಚಾರ್ಯ ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರ ಕೊಡ್ತಿದ್ದು ಒಂದು ಗೌರವವನ್ನು ಹೆಚ್ಚಿಸಿದೆ ಅಂತ ನಾನು ಭಾವಿಸ್ತೇನೆ. ಉಪನ್ಯಾಸ ನೀಡಲಿಕ್ಕಿರುವಂಥ ರಾಜಗೋಪಾಲ್ ರಾಜವರು ಎಲ್ಲ ವಿಚಾರಗಳ ಬಗ್ಗೆ ಐತಿಹಾಸಿಕ ವಿಚಾರಗಳನ್ನು ಮುಂದೆ ತೆರೆದಿರ್ತಾರೆ. ಸತೀಶಾಚಾರ್ಯರಿಗೆ ಇವತ್ತು ಈ ಜಿಲ್ಲಾಡಳಿತದ ಪರವಾಗಿ ಸನ್ಮಾನ ಮಾಡಿದ್ದೇವೆ. ಬಹಳ ದೊಡ್ಡ ಕೆಲಸದ ಸಾಧನೆಯನ್ನು ಅವರು ಮಾಡಿದವರು ಅನ್ನುವಂಥ ಗೌರವಕ್ಕೆ ಇಡೀ ಜಿಲ್ಲೆ ಒಟ್ಟಾಗಿ ಒಂದಾಗಿ ಈ ಕಾರ್ಯಕ್ರಮವನ್ನು ಬಹಳ ಚಂದವಾಗಿ ಮಾಡೋದಕ್ಕೋಸ್ಕರ ನಾನು ಜಿಲ್ಲಾಡಳಿತಕ್ಕೆ ಅಭಿನಂದನೆಗಳನ್ನು ಹೇಳ್ತೇನೆ. ನಿನ್ನೆ ಕನ್ನಡ ಸಂಸ್ಕೃತಿ ಇಲಾಖೆಯವರು ನಿನ್ನೆ ಫೋನ್ ಮಾಡಿದ್ರು. ಅವ್ರು ಫೋನ್ ನೋಡಿದ ಕೂಡ ಗೊತ್ತಾಯ್ತು ನನಗೆ, ಬಹುಶಃ MLA ಇರ್ಬೋದು, ತಡ ಆಗ್ತದೆ ಅಂತ. ಇವ್ರದೆಲ್ಲ ನನಗೆ ಫೋನ್ ಮಾಡಿದೆ, ನೋಡ್ಲೆ ಯಾರನ್ನಾದ್ರೂ ಒಬ್ಬರು ಜೋಡಿಸ್ಬೇಕು, ಅವರಿಗೆ ಗೋಲ್ಡಲ್ಲಿ ಜೋಡಿಸಿ ಇಲ್ಲಿ ಬರಲೇಬೇಕಂತ ಹೇಳಿದ್ರು. ಹಾಗಾಗಿ ನಾನು ಕೂಡ 2-3 ಮೀಟಿಂಗ್ ಕರ್ಕೊಂಡಿದ್ದೆ. ಗಬ್ಬರ್ ಸಾಹೇಬ್ರೆ, ನೀವು ಎಲ್ಲಿದ್ರು, ನೀವೊಬ್ಬರು ಕ್ಯಾಬಿನೆಟ್ ಇರೋದ್ರಿಂದ ನಮಗೆ ಸಮಸ್ಯೆ ಇದೆ. ಈ ಗಬ್ಬರ್ ಸಾಹೇಬ್ರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೆ, ಹಾಗೆ ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ದೆ. ಹಾಗಾಗಿ ನಾವೆಲ್ಲ ಸ್ನೇಹಿತರು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀನಿ. ನಿಮ್ಗೆಲ್ಲರಿಗೂ ನಾನು ಅಭಿನಂದನೆ ಹೇಳಿ, ಜಕಣಾಚಾರ್ಯರವರ ಶಿಲ್ಪ, ಅವರ ಕರಕುಶಲತೆ, ಅವರ ಐತಿಹಾಸಿಕ ವಿಚಾರಗಳು ಸಮಾಜಕ್ಕೊಂದು ಆದರ್ಶ ಮತ್ತು ಮುಂದಿನ ಜನಾಂಗ ಈ ವಿಚಾರದಲ್ಲಿ ತಿಳ್ಕೊಳ್ಬೇಕಾದಂಥ ಅವಶ್ಯಕತೆಗಳಿದೆ. ವಿಶ್ವಕರ್ಮ ಸಮಾಜದ ವತಿಯಿಂದ ಅವರು ಬಂದವರು. ಇವತ್ತು ಜಕಣಾಚಾರ್ಯರ ಆದರ್ಶವನ್ನು ಇಟ್ಟುಕೊಂಡು ವಿಶ್ವಕರ್ಮ ಸಮಾಜ ತನ್ನ ಕುಸರಿ ಕೆಲಸದ ಮೂಲಕ ಬಹಳ ದೊಡ್ಡ ಶಕ್ತಿಯಾಗಿ, ವ್ಯವಸ್ಥೆಗಳಾಗಿ ಈ ದೇಶದಲ್ಲಿ, ರಾಜ್ಯದಲ್ಲಿ ಬೆಳೀತಾ ಇದೆ. ಮೊನ್ನೆ ಕೇಂದ್ರ ಸರ್ಕಾರದವರು 12,000 ಕೋಟಿ ರೂಪಾಯಿಯಿಂದ ಭದ್ರತೆ ಕೊಟ್ಟು ಈ ಕುಶಲಕರ್ಮಿಗಳು ಅಂತ ಏನು ನಾವು ತಿಳ್ಕೊಂಡಿರ್ತೇವೆ, ಆ ಎಲ್ಲರಿಗೂ ಅವರು ವಿಶ್ವಕರ್ಮರಿರ್ಬೋದು, ಚಿನ್ನ ಇರ್ಬೋದು, ಮರಗೆಲಸ ಇರ್ಬೋದು, ಕುಂಬಾರಿಕೆ ಇರ್ಬೋದು, ಇವರೆಲ್ಲರಿಗೂ ಕೂಡ ನಶಿಸಿ ಹೋಗುತ್ತಾ ಇರುವಂಥ ಕಲೆಗಳನ್ನು, ಕೆಲಸಗಳನ್ನು ಮತ್ತೆ ಪುನರ್ಜೀವನಗೊಳಿಸಬೇಕು ಅಂತ ಹೇಳಿ 12,000 ಕೋಟಿ ರೂಪಾಯಿನ ಭದ್ರತೆ ಕೊಟ್ಟು ಒಂದು ಯೋಜನೆಯನ್ನು ರೂಪಿಸ್ತಾರೆ. ಆ ಯೋಜನೆಗೆ ವಿಶ್ವಕರ್ಮ ಯೋಜನೆ ಅಂತೇಳಿ ಹೆಸರಿಡ್ತಾರೆ. ಆ ಯೋಜನೆ ಅಷ್ಟೊಂದು ಕಲಾತ್ಮಕ ಇರ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಬಹುತೇಕ ಅದು ಈ ರಾಜ್ಯದಲ್ಲೇ ನಂಬರ್ 1-2ನೇ ಸ್ಥಾನದಲ್ಲಿ ವಿಶ್ವಕರ್ಮ ಯೋಜನೆ ಅನುಷ್ಠಾನ ಆಗ್ತಿದೆ. ನಾನು ಅಧಿಕಾರಿಗಳಿಗೆ ಅಭಿನಂದನೆ ಹೇಳಿ ಈ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ, ಚಂದವಾಗಿ, ಕಲಾತ್ಮಕವಾಗಿ ರೂಪುಗೊಳಿಸೋದಕ್ಕೋಸ್ಕರ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಅಭಿನಂದನೆ ಹೇಳಿ, ನಾನು ಮತ್ತು ಶಾಸಕರು 10 ಗಂಟೆ ಮೀಟಿಂಗ್ ಕರೆದಿದ್ದೇವೆ. ತುಂಬ ತಡ ಆಗುತ್ತೆ, ನನಗೆ ಹೋಗ್ಲಿಕ್ಕೆ ಅವಕಾಶ ಕೊಡಬೇಕು ಮತ್ತು ಈ ಕಾರ್ಯಕ್ರಮವನ್ನು ಎಲ್ಲರೂ ಪೂರೈಸಿ ಒಟ್ಟಾಗಿ ಒಂದಾಗಿ ಹೋಗಬೇಕು ಅಂತ ವಿನಂತಿ ಮಾಡ್ತೇನೆ. ನಮಸ್ಕಾರ. ಗಣ್ಯರೇ ಹಾಗೂ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಕರ್ನಾಟಕ ಸರ್ಕಾರದ ಕರೆಯ ಮೇರೆಗೆ ಬಂದಂತಹ ಎಲ್ಲ ನಮ್ಮ ಅಭಿಮಾನಿಗಳೇ, ವಿಶ್ವಕರ್ಮ ಸಮಾಜದಿಂದ ಬಂದಂತಹ ಎಲ್ಲ ಗಣ್ಯರಿಗೆ ನಮಸ್ಕಾರಗಳನ್ನು ಹೇಳ್ತಾ, ಇವತ್ತು ನಮ್ಮ ಕರ್ನಾಟಕವನ್ನ ಒಂದು ಉತ್ತುಂಗಕ್ಕೆ ಕೊಂಡು ಹೋದಂತ ವ್ಯಕ್ತಿತ್ವ ಜಕಣಾಚಾರ್ಯರು. ಆ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಅವರನ್ನು ನೆನಪು ಮಾಡಿಕೊಂಡು ಮಾಡುವಂತ ಕಾರ್ಯಕ್ರಮ ನಿಜವಾಗಿ ಶ್ಲಾಘನೀಯವಾಗಿ. ಶಿಲ್ಪಿಗಳು ಅಂತ ಹೇಳಿದ್ರೆ ಸಾಂಸ್ಕೃತಿಕ ರಾಯಭಾರಿಗಳು ಅಂತ ಹೇಳ್ತೇವೆ, ಟ್ರೆಡಿಷನಲ್ ಅಂಬಾಸಡರ್ಸ್ ಅಂತೆ. ಆ ನಿಟ್ಟಿನಲ್ಲಿ ಹಿಂದಿನ ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ಮುಂದಿನ ಪೀಳಿಗೆಗೆ, ಮುಂದಿನ ಜನಾಂಗಕ್ಕೆ ಕೊಂಡು ಹೋಗುವಂತ ಮಹತ್ವದ ಜವಾಬ್ದಾರಿ ಇರುವಂತ ಒಂದು ವರ್ಗ ಅಂತ ಹೇಳಿದ್ರೆ ಅದು ಶಿಲ್ಪಿಗಳು. ಶಿಲ್ಪಿಯನ್ನು ಯಾಕೆ ಶಿಲ್ಪಿ, ಅವನ ಕೆಲಸ ಏನು ಅಂತ ಹೇಳಿದ್ರೆ, ನಿರಾಕಾರೇಶು ದೇವೇಶ ಚಿತ್ತಂ ನಾರಮತೆಯತಃ ತಸ್ಮಾದಾಕಾರವತ್ ಪೂರ್ವಂ ಲಕ್ಷಣಂ ಕೃದ್ವಿಚಕ್ಷಣ ಅಂತ. ನಿರ್ವಿಕಾರವಾದ ಆ ದೇವರನ್ನ ಆಕಾರ ಸಹಿತವಾಗಿ ಪೂಜೆ ಮಾಡಲಿಕ್ಕೆ ಸಾಧ್ಯವಾಗುವಂತೆ ಮಾಡುವಂತಹ ವೃತ್ತಿ ಶಿಲ್ಪ. ಯಾಕಂತ ಹೇಳಿದ್ರೆ ಅಜ್ಞಾನ ಭಾವನಾರ್ಥಾಯ ಪ್ರತಿಮಾ ಪರಿಕಲ್ಪಿತ ಅಂತ ಹೇಳಿ, ಅಜ್ಞಾನ ಭಾವನಾರ್ಥಾಯ ಅಂತ ಹೇಳಿದ್ರೆ ನಮ್ಮಂತ ಅಜ್ಞಾನಿಗಳಿಗೆ ಋಷಿಮುನಿಗಳು ಸಮುದ್ರ ತೀರದಲ್ಲಿ, ಪರ್ವತಾಗ್ರದಲ್ಲೇ ಇದ್ದು ದೇವರನ್ನು ಪ್ರತಿಭಟನದಲ್ಲಿ ಕಂಡು ಧ್ಯಾನ ಮಾಡಿ ಕಂಡಿದ್ದಾರೆ. ಆದ್ರೆ ಸಾಮಾನ್ಯ ಜನ, ಅಜ್ಞಾನಿಗಳು, ನಮ್ಮಂತ ಅಜ್ಞಾನಿಗಳು ದೇವರನ್ನು ಹೇಗೆ ಕಾಣಬೇಕು ಅಂತ ಶಿಲ್ಪಶಾಸ್ತ್ರದಲ್ಲಿ ಬರೆದಾಕಿದ ಪ್ರಕಾರ ಅಜ್ಞಾನ ಭಾವನಾರ್ಥಾಯ ಪ್ರತಿಮಾ ಪರಿಕಲ್ಪಿತ ಅಂತ. ಆ ವಿಗ್ರಹವನ್ನು ಮಾಡಬೇಕಾದ್ರೆ
ಫಿಸಿಕಲಿ ನಮಗೆ ಭಕ್ತಿ ಮತ್ತು ಶ್ರದ್ಧೆಯನ್ನು ಮಾಡಿ ನಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡಬೇಕಾದ್ರೆ ಒಂದು ಆಕಾರ ಬೇಕು. ಆಕಾರ ಮಾಡುವವನೇ ಶಿಲ್ಪಿ. ಆಕೃತಿ ಪತಿ ಶಿಲ್ಪಾಚಾರ್ಯ ಅಂತೆ. ಆ ನಿಟ್ಟಿನಲ್ಲಿ ಶಿಲ್ಪಿಗೆ ದೊಡ್ಡ ಒಂದು ಇದನ್ನ ವ್ಯವಸ್ಥೆಯನ್ನ ಹಿಂದಿನ ರಾಜರು, ಮುನಿಗಳು, ಗುರುಗಳು ಎಲ್ಲ ಮಾಡಿಕೊಟ್ಟಿದ್ದಾರೆ. ಶಿಲ್ಪಿ ಅಂತ ಹೇಳಿದ್ರೆ ಬರೇ ಒಬ್ಬ ಶಾಸ್ತ್ರಗಾರನಲ್ಲ ಅಂತ ಹೇಳಿದ್ರೆ ಈಗ ಅದಕ್ಕೆ ವಾಸ್ತು ಅಳತೆ ಕೊಡೋದು ಅಥವಾ ಹೀಗೆ ಮಾಡ್ಬೇಕಂತ ಅವ ಶಿಲ್ಪಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಶಿಲ್ಪಿ ಅಂತ ಹೇಳಿದ್ರೆ ಎಷ್ಟು ಕೇವಲ ಶಾಸ್ತ್ರಜ್ಞ ಕರ್ಮ ಸ್ವಬಲಿ ನಿಷ್ಠಿತ ಸಮುಖ್ಯತಿ ಕ್ರಿಯಾಕಾಲೇ ಕರ್ತಾಭಿರ್ವಿವಾಹವು. ನಾ ಕೇವಲ ಕರ್ಮಯೋಗೈತಿ ಶಾಸ್ತ್ರಾದಿನಾದಿಗಚ್ಚತೆ ಅಂತ ಹೇಳಿದ್ರೆ ಬರೇ ಶಾಸ್ತ್ರ ಹೇಳುವ ಶಾಸ್ತ್ರಗಾರ, ಬರೇ ಕೆತ್ತುವ ಕೂಲಿಗಾರ ಅಥವಾ ಕೆಲಸಗಾರ. ಆದ್ರೆ ಶಾಸ್ತ್ರ ಮತ್ತೆ ಕರ್ಮ, ಪ್ರಾಕ್ಟಿಕಲ್ ಮತ್ತೆ ಥಿಯರಿ ಎರಡೂ ಗೊತ್ತಿದ್ದವ ಮಾತ್ರ ಶಿಲ್ಪಿ ಅಂತ ಹೇಳಿಕೆ ಅರ್ಹತೆ ಉಳ್ಳವ. ಮತ್ತೆ ಅವನಂತ ಆ ವಿದ್ಯೆಯನ್ನು ತಿಳಿದವನ ಹತ್ರವೇ ಈ ಕೆಲಸಗಳನ್ನು ಮಾಡಿಸ್ಬೇಕು. ದೇವಾಲಯ ಶಿಲ್ಪ ಆಗ್ಲಿ, ಮೂರ್ತಿ ಶಿಲ್ಪ ಆಗ್ಲಿ ನಾನು ಮಾಡಿಸ್ಬೇಕು ಅಂತ ಶಾಸ್ತ್ರ ಹೇಳ್ತದೆ. ಮತ್ತೆ ವಿಗ್ರಹ ಆರಾಧನೆ, ವಿಗ್ರಹ ರಚನೆಯಲ್ಲಿಯೂ ಅನೇಕ ಕಟ್ಟುಪಾಡುಗಳಿದ್ದಾವೆ. ನವತಾಲ ಪ್ರಮಾಣಸ್ತು ದೇವದಾನವ ಕಿನ್ನರಹ ಅಂತ ಹೇಳಿದ್ರೆ ದಶತಾಲ, ನವತಾಲ, ಪಂಚತಾಲ ಅಂತ ಹೇಳಿ ಶಿಲ್ಪದಲ್ಲಿ ಅನೇಕ ತಾಲಮಾನಗಳನ್ನು ಹೇಳಿದ್ದಾರೆ. ಅದರಲ್ಲಿ ನವತಾಲ ಪ್ರಮಾಣಸ್ತು ದೇವದಾನವ ಕಿನ್ನರಹ ಅಂತ ನವತಾಲ ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ವಿಶೇಷವಾದ ಮಹತ್ವ ಇದೆ ಅಂತ. ಮತ್ತು ಯೋನಿಹಿ ಪ್ರಾಣಯೇವಹ ಅಂತ ಹೇಳಿದ್ರೆ ಯಾವುದೇ ವಿಗ್ರಹ ಆಗಲಿ ಯಾವುದೇ ರಚನೆ ಮಾಡುವಾಗ ಅದಕ್ಕೆ ಆಯಗಳು ಅಂತ ಹೇಳಿದ್ರೆ ಪೂರ್ವಕ್ಕೆ ವೃಷಭ, ಪಶ್ಚಿಮಕ್ಕೆ ಧ್ವಜ, ಉತ್ತರಕ್ಕೆ ಸಿಂಹ, ದಕ್ಷಿಣಕ್ಕೆ ಗಜಾಯ ಎಂಬಂತಹ ಒಂದು ಪರಿಧಿಯೊಳಗೆ ಶಿಲ್ಪಿ ಮಾಡಬೇಕು. ಮತ್ತೆ ಆಯಾದಿಕೆ ವೇಕ್ಷಿಣಿ ಸತ್ಫಲಂ ಶುಭದಂ ಸ್ಮೃತಂ ಅಂತ. ಯಾವುದೇ ವಿಗ್ರಹ ಆಗಲಿ ದೇವಾಲಯ ಆಗಲಿ ಅದಕ್ಕೆ ಸುತ್ತಳತೆ ಒಂದು ಸಂಖ್ಯೆ ಇದೆ. ಅದು ಆಯ ಜಾಸ್ತಿ ಅಂತ ಹೇಳಿದ್ರೆ ಲಾಭ ಜಾಸ್ತಿ, ನಷ್ಟ ಕಡಿಮೆ ಇರುವಂತಹ ಆಯವನ್ನು ಪರಿಗಣನೆ ಮಾಡಬೇಕು. ಮತ್ತೆ ಅದರಲ್ಲಿ ಬಾಲ್ಯ, ಕೌಮಾರ, ಯೌವನ, ವಾರ್ಧಿಕೆ ಇಂಥ ಚೌಕಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಮತ್ತು ಅಂತ ದೇವಾಲಯಗಳಿದೆ ಆಯ ಶುದ್ಧವಾದ ದೇವಾಲಯದಲ್ಲಿ ತಾಲಮಾನ ಪ್ರಮಾಣಗಳಿಂದ ಕೂಡಿದ ದೇವರ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದ್ರೆ ಅಲ್ಲಿ ಖಂಡಿತ ಫಲಿತ ಬರ್ತದೆ ಅಂತ ಶಿಲ್ಪಶಾಸ್ತ್ರ ಹೇಳ್ತದೆ. ಆ ನಿಟ್ಟಿನಲ್ಲಿ ಅದಕ್ಕೊಂದು ಶ್ಲೋಕ ಹೇಳ್ತಾರೆ, ಮಾನಂ ದಾನಾಸ್ತು ಸಂಪೂರ್ಣಂ ಜಗತ್ ಸಂಪೂರ್ಣತಾಪವೇ ಪ್ರಮಾಣೇ ಸ್ಥಾಪಿತ ದೇವ ಪೂಜಾ ಭವಂತಿ ಅಂತ ಹೇಳಿದ್ರೆ ಆ ಆಯಾದಿಗಳು ಕೊಡ್ತೇನೆ ಅಂತ ಈಗೆಲ್ಲ ನಮ್ಮ ವಾಸ್ತುಜ್ಞರಲ್ಲಿ ಹೇಳ್ತಾರೆ. ಅದಕ್ಕೆ ಹೇಳುದು ಮಾನಂ ದಾನಾಸ್ತು ಸಂಪೂರ್ಣಂ ಜಗತ್ ಸಂಪೂರ್ಣತಾಪವೇ ಪ್ರಮಾಣೇ ಸ್ಥಾಪಿತ ದೇವ ಪೂಜಾ ಅಂತ ತಾಲಮಾನಾದಿಗಳಿಂದ ಕೂಡಿದ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದ್ರೆ ಖಂಡಿತ ಫಲಿತ ಬರ್ತಂತ ಆ ಶಾಸ್ತ್ರದಲ್ಲಿ. ಇಂತಹ ಕಟ್ಟುಪಾಡುಗಳೊಂದಿಗೆ ಮೂರ್ತಿ ಶಿಲ್ಪ ಮತ್ತೆ ದೇವಾಲಯದ ರಚನೆಯನ್ನು ಮಾಡಬೇಕಂತ ಹೇಳ್ತಾರೆ. ಇದನ್ನೆಲ್ಲ ಕಂಡುಕೊಂಡು ನಮ್ಮ ಹಿಂದಿನ ಸರ್ಕಾರದಲ್ಲಿ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾಗಿದ್ದ ಸಮಯದಲ್ಲಿ ನಮ್ಮ ಲಲಿತ ಕಲಾ ಅಕಾಡೆಮಿಯಿಂದ ಶಿಲ್ಪಕಲಾ ಅಕಾಡೆಮಿಯನ್ನು ಬೇರೆ ಮಾಡಿ ಅದಕ್ಕೆ ಒಂದು ಸ್ವತಂತ್ರ ಅಕಾಡೆಮಿಯನ್ನು ಮಾಡಿ ಅದಕ್ಕೆ ಬೇಕಾದ ಪ್ರೋತ್ಸಾಹ ಧನವನ್ನು ನೀಡಿ ಅನೇಕ ಶಿಲ್ಪಿಗಳು ಇವತ್ತು ಅದರ ಮುಖಾಂತರವಾಗಿ ಅದರಿಂದ ನಮ್ಮ ತಂದೆಯವರನ್ನು ಶಿಲ್ಪಕಲಾ ಅಕಾಡೆಮಿಯ ಸ್ಥಾಪಕ ಅಧ್ಯಕ್ಷರನ್ನಾಗಿ ಮಾಡಿ ಅದನ್ನು ರಚನೆ ಮಾಡಿದ್ದಾಗ ಅದಕ್ಕೆ ಬೇಕಾದಂತ ಎಲ್ಲ ಸಹಾಯ ಸೌಲಭ್ಯಗಳನ್ನು ಮಾಡಿಕೊಟ್ಟು ಶಿಲ್ಪಿಗಳಿಗೆ ಅತ್ಯಂತ ಸಮರ್ಥವಾದ ಒಂದು ಶಿಲ್ಪಶಾಸ್ತ್ರ ಅಂತ ಹೇಳಿದ್ರೆ ಆ ಶಿಲ್ಪಶಾಸ್ತ್ರದ ಪುಸ್ತಕವನ್ನ ಅದಕ್ಕೆ ನಿರ್ಮಿಸಿ ಅದರ ಶಿಲ್ಪಗಳ ಅಕಾಡೆಮಿಯ ಮುಖಾಂತರ ಮಾಡಿಸಿ ಇವತ್ತು ಅದನ್ನೆಲ್ಲ ನಮ್ಮ ಶಿಲ್ಪಿಗಳಿಗೆ ಒಂದು ಶಾಸ್ತ್ರದ ಒಂದು ತಳಹದಿಯಲ್ಲಿ ಆ ವಿಗ್ರಹವನ್ನು ಕೆತ್ತುವಂತ ವ್ಯವಸ್ಥೆಯನ್ನು ಮಾಡಿದ್ದು ನಮ್ಮ ಕರ್ನಾಟಕ ಸರ್ಕಾರ ಆ ಕಾಲದಲ್ಲಿ. ಆನಂತರ ನಮ್ಮ ಡಾಕ್ಟರ್ ವಿ ಎಸ್ ಆಚಾರ್ಯರು ನಮ್ಮನ್ನೆಲ್ಲ ಶಿಲ್ಪಿಗಳನ್ನು ಅವರ ವಿಧಾನಸೌಧಕ್ಕೆ ಕರೆದುಕೊಂಡು ಹೋಗಿ ಬರ್ಲಿಕ್ಕೆ ಹೇಳಿ ಅಲ್ಲಿ ನಮ್ಮ ಜ್ಞಾನಾನಂದರ ಮುಖಾಂತರ ಮತ್ತು ನಮ್ಮ ಶಿಲ್ಪಕಲಾ ಅಕಾಡೆಮಿ ಮುಖಾಂತರ ಇದಕ್ಕೊಂದು ಗುರುಕುಲವಾದ ಒಂದು ರೂಪವನ್ನು ಕೊಡಬೇಕು ಅಂತ ಹೇಳಿ ಮಾಡಿ ಆ ಗುರುಕುಲ ಮುಖಾಂತರ ಶಿಲ್ಪಶಾಸ್ತ್ರ ಶಿಲ್ಪಕಲೆಯನ್ನ ಅವರ ಅನುಭವವನ್ನು ಪಡಿಬೇಕು ಮತ್ತೆ ಆ ಮೂಲಕ ತನ್ಮೂಲಕ ಶಿಲ್ಪಕಲೆಯನ್ನು ಕಲಿಬೇಕು ಎಂಬಂತ ವ್ಯವಸ್ಥೆ ಮಾಡಿದವರು ಡಾಕ್ಟರ್ ವಿ ಎಸ್ ಆಚಾರ್ಯ. ಈ ಮೂಲಕ ಎಲ್ಲ ಸರ್ಕಾರಗಳು ಶಿಲ್ಪಿಗಳಿಗೆ ಪ್ರೋತ್ಸಾಹದಾಯಕವಾಗಿ ಕೆಲಸವನ್ನು ಮಾಡಿವೆ. ಅದನ್ನು ನಾವು ಸ್ಮರಿಸಬೇಕಾದದ್ದು ನಮ್ಮ ಸಮಾಜ ಮತ್ತೆ ನಮ್ಮೆಲ್ಲರ ಒಂದು ಕರ್ತವ್ಯ ಆಗಿದೆ. ಆನಂತರ ಇಂದು ಈ ನಿಟ್ಟಿನಲ್ಲಿ
ಶಿಲ್ಪಕಲೆಯನ್ನ ಒಂದು ನಮ್ಮ ಸರ್ಕಾರ ಪರಿಗಣನೆ ಮಾಡಿ ಇದಕ್ಕೆ ಮೂಲಭೂತವಾದಂತಹ ಒಬ್ಬ ವ್ಯಕ್ತಿಯನ್ನ ಜಕಣಾಚಾರಿ ಎಂಬಂತ ವ್ಯಕ್ತಿಯನ್ನ ಸ್ಮರಣೆ ಮಾಡಿಕೊಂಡು ಇವತ್ತು ಅವರ ಜಯಂತಿಯನ್ನ ಅಥವಾ ಅವರ ಅವರ ಹೆಸರಿನಲ್ಲಿ ಇವತ್ತು ಸಂಸ್ಮರಣೆ ಮಾಡಿಕೊಂಡು ಶಿಲ್ಪಿಗಳಿಗೆ ಒಂದು ಗೌರವವನ್ನು ನೀಡ್ತಾ ಇರೋದು ಸ್ತುತ್ಯಾರ್ಹ. ಮತ್ತು ಈ ಎಲ್ಲ ವಿಚಾರವನ್ನ ನಮ್ಮ ಕಾರ್ಕಳದ ಸುನೀಲ್ ಕುಮಾರ್ ಅವರು ಕಾರ್ಕಳದಲ್ಲಿ ನಮ್ಮ ಕಾರ್ಕಳದ ಒಂದು ಉತ್ಸವವನ್ನು ಮಾಡಿಕೊಂಡು ಅಲ್ಲಿ 2 ವೇದಿಕೆಯನ್ನು ಮಾಡಿದ್ರು ಶಿಲ್ಪಿಗಳಿಗೆ. ಅದಕ್ಕೆ ನಮ್ಮ ತಂದೆಯವರ ಹೆಸರು ಮತ್ತು ರೆಂಜಾಳ್ ಗೋಪಾಲ್ ಶೆಣೈ ಅವರ ಹೆಸರಲ್ಲಿ 2 ವೇದಿಕೆಯನ್ನು ಮಾಡಿ ಅವರ ಇಬ್ಬರ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದಂತ ಕೀರ್ತಿ ನಮ್ಮ ಸುನೀಲ್ ಕುಮಾರ್ ಅವರು. ಈ ನಿಟ್ಟಿನಲ್ಲಿ ಎಲ್ಲ ಇಲಾಖೆಗಳು ನಮಗೆ ಸಹಕಾರ ನೀಡ್ತಾ ಇದೆ. ಯಾವುದೇ ಇಲಾಖೆ, ಸರ್ಕಾರಿ ಇಲಾಖೆಗಳು, ಮೈನ್ಸ್ ಅಂಡ್ ಜಿಯಾಲಜಿ ಆಗಲಿ ಅಥವಾ ಬೇರೆ ಎಲ್ಲ ಇಲಾಖೆಗಳು ಸಹಕಾರವನ್ನು ನೀಡಿ ಈ ಶಿಲ್ಪಕಲೆಯನ್ನ ಪ್ರೋತ್ಸಾಹ ಮಾಡ್ತಿರುವುದು ಸ್ತುತ್ಯಾರ್ಹ. ಆನಂತರ ನಮ್ಮ ಒಂದು ಆಫೀಸರ್ ಇದ್ದರು, ಅವ್ರು ನಾನು ಹೆಸರು ಹೇಳುವುದಿಲ್ಲ. ನಮ್ಮಲ್ಲಿ ಬಂದವರು ಎಲ್ಲ ಕಡೆ ಈ ಗಣಿ ಮತ್ತೆ ಭೂವಿಜ್ಞಾನ ಇಲಾಖೆ ಒಬ್ಬ ಆಫೀಸರ್ ಬಂದು ಎಲ್ಲ ನೋಡಿದ ನಂತರ ನನಗೆ ಕೈ ಮುಗ್ದು ಹೇಳಿದ್ರು, ನೀವು ನಮ್ಮ ದೇವರನ್ನು ಮಾಡುವವರು, ನಮ್ಮ ಸಂಸ್ಕೃತಿ ಉಳಿಸುವವರು, ನಿಮಗೆ ನಾವು ತೊಂದರೆ ಮಾಡುವುದಿಲ್ಲ, ನೀವು ಮಾಡಬೇಕು ಅಂತ ಹೇಳಿದ್ದನ್ನು ನಾನು ಇವತ್ತು ಭಾವನಾತ್ಮಕವಾಗಿ ಹೇಳ್ತಾ ಇದ್ದೇನೆ. ಹಾಗೂ ಇವತ್ತು ಸರ್ಕಾರದ ಮತ್ತು ನಮ್ಮ ಕರೆಗೆ ಹೋಗೊಟ್ಟು ನನ್ನಂತಹ ನಮ್ಮ ಎಲ್ಲ ಅಭಿಮಾನಿಗಳಿಗೆ ಈ ಕಲೆಗೆ, ಶಿಲ್ಪಕಲೆಗೆ ಪ್ರೋತ್ಸಾಹವನ್ನು ನೀಡಿಕೊಂಡು ಇಲ್ಲಿ ಇವತ್ತು ಕಾರ್ಯಕ್ರಮವನ್ನು ಸಂಪನ್ನ ಮಾಡಿಕೊಡುವಲ್ಲಿ ನಮ್ಮ ಇಲಾಖೆ ಆಗಲಿ, ಕನ್ನಡ ಸಂಸ್ಕೃತಿ ಇಲಾಖೆ ಆಗಲಿ, ಇವತ್ತಿನ ನಮ್ಮ MP ಅವರಾಗಲಿ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಾಗಲಿ ಎಲ್ಲರಿಗೂ ನನ್ನ ಒಂದು ತುಂಬರದ ಧನ್ಯವಾದಗಳನ್ನು ನೀಡಿ ನನಗೂ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ವಂದನೆ ಮಾಡಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ನನ್ನ ಪ್ರಕಾರ ಏನು ಹೊಯ್ಸಳರ ಒಂದು ಆಡಳಿತ ಸಂದರ್ಭದಲ್ಲಿ ಅವರ ಆಡಳಿತೆಯಲ್ಲಿ ಮೂಡಿ ಬಂದಿರತಕ್ಕಂಥ ಒಬ್ಬ ಶಿಲ್ಪಿ, ಅಮರ ಶಿಲ್ಪಿ ಜಕಣಾಚಾರ್ಯ ಅವರು. ಆ ಜಕಣಾಚಾರ್ಯ ಅವರು ಅಂದಿನ ಕಾಲದ ಒಬ್ಬ ವ್ಯಕ್ತಿ, ನಾವೆಲ್ಲ ಕಂಡಿಲ್ಲ, ಆದರೆ ಅವರ ಇತಿಹಾಸ ನಮಗೆ ತಿಳಿಸ್ತದೆ. ಅವರು ನಮ್ಮ ಜಿಲ್ಲೆಯ ತುಮಕೂರು ಭಾಗದಲ್ಲಿ ಹುಟ್ಟಿದ್ರು ಮತ್ತು ಆ ಭಾಗದಲ್ಲಿ ಬೆಳೆದಿದ್ರು ಎಂಬುದರ ಬಗ್ಗೆ ತಿಳಿಸ್ತಕ್ಕಂಥ ಈ ಸಂದರ್ಭದಲ್ಲಿ ಶಿಲ್ಪಕಲೆಯಲ್ಲಿ ಯಾವೆಲ್ಲ ಕಲೆಗಳಿದೆ ಎಂಬುದರ ಬಗ್ಗೆ ನಮ್ಮ ಸತೀಶ್ ಆಚಾರ್ಯರು ಹೇಳಿದರು. ನಾವು ಯಾವ ರೀತಿ ದೇವರ ಆಕಾರವನ್ನು ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಯಾವ ರೀತಿಯ ಶಾಸ್ತ್ರಗಳನ್ನು ಕೂಡ ನಾವು ಓದಬೇಕಾಗ್ತದೆ ಮತ್ತು ಆ ಒಂದು ದಿಕ್ಕುಗಳು ಯಾವ ಮಟ್ಟದಲ್ಲಿ ಇರ್ತದೆ, ಅದು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮದ ದಿಕ್ಕಿನಲ್ಲಿ ಯಾವ ಮಟ್ಟಕ್ಕೆ ಇರಬೇಕು ಎಂಬುದರ ಬಗ್ಗೆ ಕೂಡ ನಮಗೆ ಅವರು ಸೂಕ್ತವಾಗಿ ತಿಳಿಸಿದ್ದಾರೆ. ಏನೇ ಇದ್ರೂ ಕೂಡ ನನಗೆ ಬಹಳ ಸಂತೋಷ ಆಗಿರ್ತಕ್ಕಂಥದ್ದು, ಈ ಶಿಲ್ಪಕಲಾ ಅಕಾಡೆಮಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥವರು ಕಾರ್ಕಳದವರೇ ಆಗಿರ್ತಕ್ಕಂಥ ನಮ್ಮ ಅಂದಿನ ನೆಚ್ಚಿನ ಮುಖ್ಯಮಂತ್ರಿ, ಇಂದಿನ ನಮ್ಮ ಹಿರಿಯರಾಗಿರ್ತಕ್ಕಂಥ ವೀರಪ್ಪ ಮೊಯ್ಲಿಯವರು. ಅದಕ್ಕೂ ಕೂಡ ಕಾರಣ ಇದೆ. ನಿಮ್ಮ ಕಾರ್ಕಳ ಅಥವಾ ಮೂಡುಬಿದ್ರಿ ಅಲ್ಲಿಯ ಜೈನ ಬಸದಿಗಳು ಅಥವಾ ಕಾರ್ಕಳದ ಗೊಮ್ಮಟೇಶ್ವರ ಅಥವಾ ನಮ್ಮಲ್ಲಿರ್ತಕ್ಕಂಥ ಏನು ಚಾರಿತ್ರಿಕವಾಗಿರ್ತಕ್ಕಂಥ ಬಸದಿಗಳು ಮತ್ತು ಅಲ್ಲಿರ್ತಕ್ಕಂಥ ಕೆತ್ತನೆಗಳು, ಆ ಕೆತ್ತನೆಗಳ ಮೂಲಕ ಅದಕ್ಕೊಂದು ದೊಡ್ಡ ಇತಿಹಾಸಗಳಿದೆ. ಇನ್ನು ನಮ್ಮ ಹಿಂದಿನವರು ಯಾವ ಉದ್ದೇಶಕ್ಕೋಸ್ಕರ ಈ ಕೆತ್ತನೆಗಳನ್ನು ರಚನೆ ಮಾಡಿದರು, ನಮ್ಮ ಸಂಸ್ಕೃತಿ ಯಾವ ಮಟ್ಟಕ್ಕಿತ್ತು, ಅದನ್ನು ನಾವು ಯಾವ ಮಟ್ಟಕ್ಕೆ ಬೆಳೆಸಬೇಕಾಗಿದೆ, ಈ ನಿಟ್ಟಿನಲ್ಲಿ ಇವತ್ತು ಅಕಾಡೆಮಿಗಳು ಕೂಡ ರಚನೆ ಆಗಿದೆ. ಅಕಾಡೆಮಿಗಳಲ್ಲಿ ಕೂಡ ಈಗಾಗಲೇ ಇದರ ಬಗ್ಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇವತ್ತು ನನಗೆ ಬಹಳ ಸಂತೋಷ ಆಗಿರ್ತಕ್ಕಂಥದ್ದು, ವಿಶೇಷವಾಗಿ ನಮ್ಮ ಮೇಡಮ್ ಪೂರ್ಣಿಮಾ ಅವರು ಯಾವ ಕಾರ್ಯಕ್ರಮವನ್ನು ರಚನೆ ಮಾಡಿದರೂ ಕೂಡ ಬಹಳ ಒಂದು ರಚನಾತ್ಮಕವಾಗಿ ಮತ್ತು ಕ್ರಿಯಾಶೀಲವಾಗಿ ಆ ಕಾರ್ಯಕ್ರಮವನ್ನು ಜೋಡಿಸ್ತಾರೆ. ನನಗೆ ಹೆಚ್ಚು ಆತ್ಮೀಯವಾಗಿರ್ತಕ್ಕಂಥ ಸಮುದಾಯ ವಿಶ್ವಕರ್ಮ ಸಮುದಾಯ. ನಾನು ಜಿಲ್ಲಾ ಪಂಚಾಯಿತಿಯ ಸದಸ್ಯನಾಗಿದ್ದಾಗ ನನ್ನ ಸನ್ಮಿತ್ರರಾದ ಚಲುವಾಯ ಆಚಾರ್ಯ ಅವರು ನಮ್ಮ ತಾಲೂಕು ಪಂಚಾಯತ್ ಸದಸ್ಯರಾಗಿದ್ದರು. ಅವರ ಒಂದು ಸಂಪರ್ಕದಿಂದಾಗಿ ನನಗೆ ಈ ಸಮುದಾಯದ ಬಗ್ಗೆ ಬಹಳ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಶಿಲ್ಪಕಲೆ ಒಂದು ಕಡೆಯಲ್ಲಾದರೆ ಆ ಸಮುದಾಯದ ಮಾಡ್ತಕ್ಕಂಥ ಕಲೆಗಳು ಬೇರೆ ಬೇರೆ ರೀತಿ ಇದೆ. ನಮಗೊಂದು ಮನೆ ನಿರ್ಮಾಣ ಮಾಡಬೇಕಾಗಿದ್ರೆ ಅಥವಾ ನಮಗೊಂದು ಕಟ್ಟಡ ನಿರ್ಮಾಣ ಮಾಡಬೇಕಾಗಿದ್ರೆ ಅವರಿಲ್ಲದೆ ಇದ್ರೆ ಯಾವ ಕೆಲಸನೂ ಆಗೋಲ್ಲ. ಅವರೆಲ್ಲ ಕಾರ್ಯಕ್ರಮಗಳ ಶಿಲ್ಪಿಗಳು ಕೂಡ
ಯಾವುದೇ ಸಮುದಾಯದ ಮನೆ ಇರಲಿ, ಅದು ಹಿಂದೂಗಳ ಮನೆ ಇರಲಿ, ಮುಸ್ಲಿಮರ ಮನೆ ಇರಲಿ, ಜೈನರ ಮನೆ ಇರಲಿ, ಕ್ರಿಸ್ತನರ ಮನೆಗಳಿರಲಿ, ಆ ಮನೆಗೆ ಒಬ್ಬರು ವಿಶ್ವಕರ್ಮರ ಅವಶ್ಯಕತೆ ಇದೆ. ಅವರ ಮೂಲಕ ಇವತ್ತು ನಮಗೆ ಏನೆಲ್ಲ ಅದು ವಾಸ್ತುಶಿಲ್ಪದಿಂದ ಹಿಡಿದು ಯಾವ ಮಟ್ಟಕ್ಕೆ ಯಾವ ಶಿಲ್ಪಗಳಿರಬೇಕು, ನಮ್ಮ ಪವಿತ್ರ ಗ್ರಂಥ ಇಸ್ಲಾಂ ಕುರಾನಲ್ಲಿ ಕೂಡ ಈ ಶಿಲ್ಪಿಗಳ ಬಗ್ಗೆ ಅಥವಾ ಖಗೋಳ ಶಾಸ್ತ್ರದ ಬಗ್ಗೆ, ಈ ವಾಸ್ತುಗಳ ಬಗ್ಗೆ ಉಲ್ಲೇಖಗಳು ಆಗಲ್ಪಟ್ಟಿದೆ. ಅದಕ್ಕೋಸ್ಕರನೇ ದಿಕ್ಕುಗಳನ್ನ ನೋಡ್ತಕ್ಕಂಥ ಈ ದಿಕ್ಕುಗಳು ಕೂಡ ಇದೆ ಎಂಬುದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಒತ್ತಿ ಹೇಳಿ, ಏನಾದರೂ ಜಕಣಾಚಾರ್ಯರ ಮತ್ತು ಅವರ ಮಗನ ವಿಚಾರಗಳ ಬಗ್ಗೆ ಹೇಳಿದ್ರು, ಅದೆಲ್ಲವೂ ಕೂಡ ನಮಗೆ ತಿಳಿದ ಪ್ರಕಾರ ಅದೆಲ್ಲ ಕಲ್ಪಿತವಾಗಿದೆ. ಅದು ಚರಿತ್ರಾಕಾರರು ಬರೆದಿರ್ತಕ್ಕಂಥ ರೀತಿಯಾಗಿದೆ. ಅದನ್ನು ನಾವು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು. ಆದ್ರೆ ಇಂಥ ಒಬ್ಬ ಚರಿತ್ರಾಕಾರರು ಬರೆದಿರ್ತಕ್ಕಂಥರಲ್ಲಿ ಅಮರ ಶಿಲ್ಪಿ ಜಕಣಾಚಾರ್ಯರು ಇದ್ರು ಮತ್ತು ಅವರು ದೊಡ್ಡ ಸೇವೆಯನ್ನ ಶಿಲ್ಪ ಕಲೆಗಳಿಗೆ ಕೊಟ್ಟಿದ್ದಾರೆ. ಆ ಮೂಲಕ ಇವತ್ತು ಬೇಳೂರು ಇರ್ಬೋದು, ಹಳ್ಳಿಬೇಡು ಇರ್ಬೋದು, ಅಥವಾ ಚೆನ್ನಕೇಶ್ವರ ದೇವಸ್ಥಾನ ಇರ್ಬೋದು, ಈ ಕಲೆಗಳು ಉಳಿಲಿಕ್ಕೆ ಅವರ ದೊಡ್ಡ ಕೊಡುಗೆ ಈ ಸಮಾಜಕ್ಕಿದೆ. ಮಾತ್ರವಲ್ಲ, ಈ ಸಮಾಜ ಅವರನ್ನು ಒಂದು ದೊಡ್ಡ ನಾಯಕನಾಗಿ ಅಥವಾ ಒಂದು ಸಂತರ ಜಾಗದಲ್ಲಿ ಕಾಣ್ತಕ್ಕಂಥ ಒಂದು ಸನ್ನಿವೇಶವು ಕೂಡ ಇವತ್ತು ಅದರ ಅಗತ್ಯ ಇದೆ. ಆ ಮೂಲಕ ನಮ್ಮ ಸಮಾಜವನ್ನು ಕಟ್ಟುವಲ್ಲಿ ಕೂಡ ಇದು ಪ್ರಯೋಜನಕ್ಕೆ ಬರ್ತದೆ ಎಂಬುದು ಕೂಡ ನನ್ನ ಅನಿಸಿಕೆ. ಕಾರಣ, ನಿಮ್ಮ ರಾಜ್ಯ ಮಟ್ಟದ ಸಂಘಟನೆಯನ್ನು ಕಟ್ಟುವಾಗ ನಾನು ಕೂಡ ಕೆಲವು ಸಲಹೆಗಳನ್ನ ನಿಮ್ಮ KP ನಂಜುಂಡಿ ಅವರಿಗೆ ಕೊಟ್ಟಿದ್ದೆ. ಅದು ಇಲ್ಲಿ ಪ್ರಭಾಕರ್ ಆಚಾರ್ಯರು ಇದ್ದಾಗಲೂ ಅವರ ನಂತರನೂ ಕೂಡ ನಾವು ಜಿಲ್ಲೆಯಲ್ಲಿ ಬಹಳ ಜನ ಸಂಘಟನೆಗಳನ್ನು ಮಾಡುವಾಗ ಅವರು ಚಿನ್ನ ತಯಾರು ಮಾಡುವವರು ಇರ್ಬೋದು, ಅಥವಾ ಅಕ್ಕಸಾಲಿಗರು ಇರ್ಬೋದು, ಮರದ ಕೆಲಸ ಮಾಡ್ತಕ್ಕಂಥ ಸಮಾಜ ಇರ್ಬೋದು, ಇವರೆಲ್ಲರೂ ಕೂಡ ಅವರ ಸಂಘಟನೆ ಆ ಮೂಲಕ ಸಮಾಜವನ್ನು ಕಟ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ನಾನು ಇವತ್ತು ಕೂಡ ನನಗೆ ದೊರಕಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಭಾರತ ಸರ್ಕಾರ ಕೂಡ ಒಂದು ದೊಡ್ಡ ವಿಶ್ವಕರ್ಮ ಸಮುದಾಯಕ್ಕೆ ದೊಡ್ಡ ಯೋಜನೆಯನ್ನು ರೂಪಣೆ ಮಾಡಿದೆ. ಆ ಮೂಲಕ ಇಂಡಿವಿಜುವಲ್ ಬೆನಿಫಿಷರೀಸ್ ಕೂಡ ತಗೊಳ್ತಕ್ಕಂಥ ದಿಕ್ಕಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಅದಕ್ಕೆ ಪೂರಕವಾಗಿ ಏನೆಲ್ಲ ಕೊಡಬೇಕಾಗಿದೆ ಅದನ್ನೆಲ್ಲವನ್ನು ಕೂಡ ಕೊಡಲಿಕ್ಕೆ ಕರ್ನಾಟಕ ಸರ್ಕಾರ ಬದ್ಧ ಇದೆ. ಮಾತ್ರವಲ್ಲ, ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಮಾಜ, ಎಲ್ಲ ವರ್ಗದ ಜನರಿಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಸಮಾಜಕ್ಕೆ ಸಬಲೀಕರಣ ಮಾಡ್ತಕ್ಕಂಥ, ಮಹಿಳೆಯರಿಗೆ ಸಬಲೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡಿದೆ. ಇದೆಲ್ಲವನ್ನು ಕೂಡ ಯೋಜನೆಯನ್ನ ಸಮರ್ಪಕವಾಗಿ ಜಾರಿಗೆ ತರುವಲ್ಲಿ ನನಗೆ ಬಹಳ ಸಂತೋಷ ಆಗಿರ್ತಕ್ಕಂಥದ್ದು, ಈ ಸಭೆಯಲ್ಲಿ ಲೋಕಸಭಾ ಸದಸ್ಯರು, ವಿಧಾನಸಭೆಯ ಸದಸ್ಯರು ಜೊತೆಯಲ್ಲಿ ನಮ್ಮ ಅಧಿಕಾರಿಗಳು, ಪ್ರತೀಶಾ ಬಾಯಲ್ ಅವರು ನಮ್ಮ CEO ಆಗಿ ಈ ಎಲ್ಲ ಯೋಜನೆ ಜಾರಿಗೆ ತರುವಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಆದ್ದರಿಂದ ಅವರ ಉಪಸ್ಥಿತಿ ಇದಕ್ಕೊಂದು ಗೌರವ ತಂದಿದೆ ಅಂತೇಳಿ ಭಾವಿಸ್ತೇನೆ. ಜಿಲ್ಲಾಧಿಕಾರಿಯವರ ಪರವಾಗಿ ಅವರ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಶ್ರೀಯುತ ಅಮಿತ್ ಗಂಡ್ಯಾಲ್ ಅವರು ಕೂಡ ಭಾಗವಹಿಸುವುದರ ಮೂಲಕ ಇದಕ್ಕೆ ಗೌರವ ತಂದಿದ್ದಾರೆ. ಕಾರ್ಯಕ್ರಮ ಮುಗಿಯುವ ತನಕನೂ ಕೂಡ ನಮ್ಮ ಡೆಪ್ಯೂಟಿ ಸೆಕ್ರೆಟರಿ, ನಮ್ಮ ಜಿಲ್ಲಾ ಪಂಚಾಯಿತಿಯವರು ನಮ್ಮೊಂದಿಗೆ ಉಪಸ್ಥಿತರಿರ್ತಕ್ಕಂಥದ್ದು ಕೂಡ ಬಹಳ ಸಂತೋಷದ ವಿಚಾರವಾಗಿದೆ. ಏನೇ ಇದ್ರೂ ಕೂಡ ನಮಗೂ ಸ್ವಲ್ಪ ಇದರ ಉಪನ್ಯಾಸವನ್ನು ಕೇಳಬೇಕು. ನಾನು ನಮ್ಮ ಮಿತ್ರರಾಗಿ ನಮ್ಮ ನಿವೃತ್ತ ತಹಶೀಲ್ದಾರ್ ಇಲ್ಲಿದ್ದಾರೆ. ಅವರು ತಹಶೀಲ್ದಾರ್ ಆಗಿರುವಾಗ ಬಹಳ ಹಿಂಸೆಯನ್ನು ಅನುಭವಿಸಿದ್ರು, ತೊಂದರೆಗಳನ್ನು ಪಡ್ಕೊಂಡ್ರು. ಆದರೂ ಕೂಡ ಅವರ ನಮ್ಮ ಸಂಬಂಧಕ್ಕೆ ಏನು ತೊಂದರೆಗಳು ಬಂದಿರಲಿಲ್ಲ. ಎಲ್ಲ ಸಂದರ್ಭದಲ್ಲಿ ನಾವು ಅವರ ಪರವಾಗಿ ನಿಂತ್ಕೊಂಡಿತ್ತು ಎಂಬುದು ಕೂಡ ಇದೊಂದು ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರಗಳು. ಏನೇ ಇದ್ರೂ ಕೂಡ ಅವರು ಇವತ್ತು ನಮ್ಮ ಸಮಾಜದ ಸೇವೆಗೋಸ್ಕರ ಇವತ್ತು ನಿಮ್ಮೊಟ್ಟಿಗೆ ಸೇರ್ಕೊಂಡಿದ್ದಾರೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ ಅವರನ್ನ ಈ ಸಂದರ್ಭದಲ್ಲಿ ಅವರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ, ವಿಶೇಷವಾಗಿ ನಿಮ್ಗೆಲ್ಲರಿಗೂ ಕೂಡ ಈ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅದೇ ರೀತಿಯಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ, ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಶುಭಾಶಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡು, ಈ ಅಮರ ಶಿಲ್ಪಿ ಜಕಣಾಚಾರ್ಯರವರನ್ನ ನಾವು ಪ್ರಾಥಮಿಕ ಶಾಲೆಗಳಲ್ಲಿ ಇರುವಾಗ ಕೇಳ್ಕೊಂಡಿದ್ದು ಇವತ್ತು ಮತ್ತೆ ನೆನಪಿಸ್ತಕ್ಕಂಥ ಕೆಲಸ ಪ್ರತಿ ವರ್ಷವೂ ಕೂಡ ಇವತ್ತು ಕರ್ನಾಟಕ ಸರ್ಕಾರ ಈ ಅಮರ ಶಿಲ್ಪಿ ಜಕಣಾಚಾರ್ಯರ ಕಾರ್ಯಕ್ರಮವನ್ನ, ಸಂಸ್ಕರಣಾ ಕಾರ್ಯಕ್ರಮವನ್ನ, ಆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ನಮ್ಮಲ್ಲಿ ದೊಡ್ಡ ಸೇವೆಯನ್ನು ಕೊಟ್ಟವರಿದ್ದಾರೆ ಅಥವಾ ನಮ್ಮಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಸೇವೆಗಳನ್ನ ಗುರುತಿಸ್ತಕ್ಕಂಥ ದಿಕ್ಕಿನಲ್ಲಿ ಈ ಕೆಲಸವನ್ನ ಮುಂದುವರಿಸ್ತದೆ. ಈ ಇಲಾಖೆಯ ಮಂತ್ರಿಗಳು ಕೂಡ ಇವತ್ತು ಬಹಳ ಕ್ರಿಯಾಶೀಲವಾಗಿ ಈ ಸಂಸ್ಕೃತಿ ಇಲಾಖೆಯನ್ನು ಮುನ್ನಡೆಸ್ತಾ ಇದ್ದಾರೆ. ತಂಗಡಗಿರಿಯವರು ಅವರ ಶುಭಾಶಯಗಳನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಂಡು, ನಿಮ್ಗೆಲ್ಲರಿಗೆ ನಾನು ಸರ್ಕಾರದ ಒಬ್ಬ ಪ್ರತಿನಿಧಿ ಆಗಿರುವುದರಿಂದ ಅವರ ಶುಭಾಶಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡು ನಿಮ್ಗೆಲ್ಲರಿಗೆ ಒಳ್ಳೆಯದಾಗಲಿ. ಅಮರ ಶಿಲ್ಪಿ ಜಕಣಾಚಾರ್ಯರು ಸದಾ ನಮ್ಮ ಮನಸ್ಸಿನಲ್ಲಿ ಉಳಿಲಿ ಅಂತೇಳಿ ಹಾರೈಸಿ, ನನಗೆ ಬಹಳ ಸಂತೋಷ ಆಗಿರ್ತಕ್ಕಂಥದ್ದು ನಿಮ್ಮ ಸಂಘಟನೆಯ ಎಲ್ಲ ಸದಸ್ಯರು ಇದಕ್ಕೆ
ಮಹತ್ವವನ್ನು ಕೊಟ್ಟಿದ್ದಾರೆ. ಮಾತ್ರವಲ್ಲ, ನೀವೆಲ್ಲ ಭಾಗವಹಿಸದೇ ಇದ್ರೆ ಇಲ್ಲಿ ಯಾರು ಆಡಿಯನ್ಸ್ ಇರುವುದಿಲ್ಲ. ಅದರ ಅರ್ಥ ಇದು ಎಲ್ಲರೂ ಸ್ವೀಕಾರ ಮಾಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಅಮರ ಶಿಲ್ಪಿ ಜಕಣಾಚಾರ್ಯರು ಎಲ್ಲ ಸಮಾಜಕ್ಕೆ ಅವರು ವ್ಯಕ್ತಿಯಾಗಿದ್ದಾರೆ ವಿನ ಒಂದೇ ಸಮಾಜಕ್ಕೆ ಸೀಮಿತವಾಗಿರ್ತಕ್ಕಂಥವರೆಲ್ಲ. ಯಾವುದೇ ವಿಶ್ವಕರ್ಮರು ಕೂಡ ಎಲ್ಲ ಸಮಾಜದ ಸೇವೆಯನ್ನು ಮಾಡುವವರು ಆಗಿರ್ತಾರೆ. ಆದ್ದರಿಂದ ಅವರನ್ನು ನಾವು ಗೌರವಿಸ್ತಕ್ಕಂಥ ಕೆಲಸವನ್ನ ಮಾಡೋಣ ಎಂಬ ಮಾತಿನೊಂದಿಗೆ ನಿಮಗೆಲ್ಲರಿಗೆ ಮತ್ತೊಮ್ಮೆ ನಾನು ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ರಾಜಗೋಪಾಲಾಚಾರ್ಯರಿಂದ ಉಪನ್ಯಾಸ. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯಿಂದ ಅಮರಶಿಲ್ಪಿ ಜಕಣಾಚಾರ್ಯ ಸಂಸ್ಮರಣಾ ದಿನಾಚರಣೆ 2026 ಇದರಲ್ಲಿ ಅಮರಶಿಲ್ಪಿ ಜಕಣಾಚಾರ್ಯ ಬಗ್ಗೆ ಉಪನ್ಯಾಸಕ್ಕೆ ನಮಗೆ ಅವಕಾಶ ಒದಗಿಸಿಕೊಟ್ಟಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ಕೂತವರೆಲ್ಲ ವಿಶ್ವಕರ್ಮರೇ. ಶಿಲ್ಪಿ ಜಕಣಾಚಾರ್ಯರ ಬಗ್ಗೆ ಸಾಮಾನ್ಯವಾಗಿ ಎಲ್ಲ ತಿಳ್ಕೊಂಡವ್ರೆ. ಈಗಾಗಲೇ ವೇದಿಕೆಯಿಂದ ನಿರ್ಗಮಿಸಿದಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಇಲ್ಲಿ ಈ ಜಕಣಾಚಾರ್ಯ ಅಂದರೆ ಸಾಮಾನ್ಯವಾಗಿ ಈ ಒಂದು ರಿಸರ್ಚ್ ವಿಭಾಗದಲ್ಲಿ ಜಕಣಾಚಾರ್ಯ ಇಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಇದು ನಮ್ಮ ಅಭಿಪ್ರಾಯದಲ್ಲಿ ಅಂದರೆ ಶಿಲ್ಪಿಯಾಗಿ ನಾನು ಹೇಳ್ತೇನೆ ಇದ್ದಿದ್ದಾರೆ, ಅಥವಾ ಈ ಬೇಲೂರು, ಹಳೇಬೀಡು, ಸೋಮನಾಥಪುರ, ಕೈದಾಳ ಇಂಥ ಪ್ರಮುಖ ದೇವಸ್ಥಾನಗಳ ನಿರ್ಮಾಣ ಮಾಡಿದ್ದಾರೆ ಅಂತ ಒಂದು ಕಡೆ ಬರ್ತದೆ. ಬರುವಾಗ ಅವರು ಇಲ್ಲ ಅಂತಂದರೆ ಮಾಡಿದವರು ಯಾರು ಅಂತ ಇರಬೇಕಾಗ್ತದೆ. ದೇವಸ್ಥಾನ ಇದೆ, ಮಾಡಿದವರು ಅಲ್ಲ ಅಂತಾರೆ, ಆದರೆ ಮಾಡಿದವರು ಯಾರು, ಅವರದ್ದಾದರೂ ದಾಖಲೆ ಇರಬೇಕಲ್ಲ. ಖಂಡಿತ ಇಲ್ಲಿ ಒಂದು ಮುಖ್ಯವಾಗಿ ಗಮನಿಸಬೇಕಾದ್ದು, ನಾವು ಶಿಲ್ಪಿಗಳು ಸತೀಶನ್ ಹೇಳಿದ ಹಾಗೆ ಭಾವನಾತ್ಮಕವಾಗಿ ಕೆಲಸವನ್ನು ಮಾಡುವವರು. ಭಾವನಾತ್ಮಕ ಅಂದರೆ ದೇವರ ಪ್ರತೀಕ. ನಾವು ಈ ಕೆಲಸವನ್ನು ನಮಗೆ ಸಿಕ್ಕಿದ್ದು ಪುಣ್ಯ, ಯಾವುದೋ ಜನ್ಮದ ಪುಣ್ಯ. ನಾವು ಇಲ್ಲಿ ಈ ಕೆಲಸ ಮಾಡಲಿಕ್ಕೆ ದೇವರೇ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನೋ ಭಾವನಾತ್ಮಕವಾಗಿ ಕೆಲಸ ಮಾಡುವಾಗ ನಮಗೆ ಹೆಸರು ಬರೆಯುವಂಥ ಅಗತ್ಯ ಕಂಡು ಬರುವುದಿಲ್ಲ. ಯಾವುದೇ ರೀತಿಯಲ್ಲಿ. ಯಾಕೆ ಅಂದರೆ ನಮಗೆ ಇದು ಮುಂದೆ ಯಾರು ಓದಬೇಕು ಅಥವಾ ಯಾರಿಗೋ ತಿಳಿಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ದೇವರ ಮನಸ್ಸಿಗೆ, ಅಂದರೆ ಜನ ಮೆಚ್ಚಿದ್ರೆ ಜನಾರ್ದನ ಮೆಚ್ಚಿದ್ದಾನೆ ಅಂತ ಅರ್ಥ. ಈಗ ಜನ ಎಲ್ಲ ನೋಡಿ ಶಿಲ್ಪಿಗಳನ್ನ ಇಂಥ ದೇವಸ್ಥಾನ ಒಳ್ಳೇದಿದೆ, ಇವತ್ತು ಕರ್ನಾಟಕಕ್ಕೆ, ಭಾರತ ದೇಶಕ್ಕೆ ವಿದೇಶಿಗರು ಬರಬೇಕಿದ್ರೆ ಅದು ಕಾರಣವೇ ನಮ್ಮ ಶಿಲ್ಪಕಲಾ ಅನ್ನುವಂಥದ್ದು ಪ್ರತಿ ಒಬ್ಬ ವ್ಯಕ್ತಿಯು ಹೇಳ್ಕೊಳ್ತಾರೆ. ಆದ್ದರಿಂದ ಅದು ಇರಲೇಬೇಕು. ನನ್ನ ಯಾಕೆ ಈ ಮಾತನ್ನೇ ಫಸ್ಟ್ ಹೇಳಿದೆ ಅಂದರೆ, ಸರ್ಕಾರದ ನೆಲೆಯಲ್ಲಿ ನಡೆಯುವಾಗ ಇದನ್ನು ನಾವು ಒತ್ತಿ ಹೇಳ್ತಾ ಇದ್ದೇವೆ. ಜಕಣಾಚಾರ್ಯ ಅಂತ ಒಬ್ಬ ಶಿಲ್ಪಿ ಇದ್ದಿದ್ದಾರೆ, ಈ ಕೆಲಸ ಆಗಿದೆ, ಇದನ್ನು ನೀವೆಲ್ಲ ಸೇರಿ ಪ್ರೋತ್ಸಾಹಿಸಬೇಕು ಅಂತ ನನ್ನ ಅಭಿಪ್ರಾಯದೊಂದಿಗೆ ನಾನು ಇದು ಸ್ವಲ್ಪ ಸೂಕ್ಷ್ಮವಾದ ವಿಚಾರ ಆದ್ದರಿಂದ ಬರೇ ಬಾಯಿ ಮಾತಿನಲ್ಲದೆ ಇರುವಂಥ ದಾಖಲೆಯನ್ನು ಸಂಗ್ರಹಿಸಿಕೊಂಡು ಸ್ವಲ್ಪ ಇದನ್ನು ನಾನೀಗ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ಭಾರತೀಯ ಸಂಸ್ಕೃತಿಯಲ್ಲಿ ಶಿಲ್ಪ ಕಾರ್ಯಕ್ಕೆ ಒಂದು ವೈಶಿಷ್ಟ್ಯವಿದೆ. ಇದು ಸನಾತನ ಸಂಸ್ಕೃತಿಯ ಜೀವಾಳವಾಗಿದೆ. ವಿಶ್ವದ ಸೃಷ್ಟಿಯೊಂದಿಗೆ ಪ್ರಾರಂಭವಾದ ಶಿಲ್ಪ ಕಾರ್ಯದ ಅರಿವು ಗಮನಿಸಿದರೆ ಸ್ವಯಂಭೂ ವಿಶ್ವಕರ್ಮ ಪರಬ್ರಹ್ಮನಿಂದ ವಿಶ್ವದ ಶಿಲ್ಪ ಅಂದರೆ ಆ ಸೃಷ್ಟಿಸುವ ಕಾರ್ಯ ನಡೆಯುತ್ತೆ ಎನ್ನುವುದು ವೇದರ್ಷಿಗಳ ಅಭಿಪ್ರಾಯವಾಗಿದೆ. ಈ ದೃಷ್ಟಿಯ ಅಗೋಚರ ಜಗತ್ತಿನ ವರ್ಣಾತೀತ ಸೃಷ್ಟಿಯ ಪರಿಕಲ್ಪನೆಯ ಸೃಜನಶೀಲತೆಯ ಪರಾಕಾಶ ಪಂಚಭೂತಗಳನ್ನು ಸಲಕರಣೆ ಮಾಡಿಕೊಂಡು ತನ್ನ ಕಲ್ಪನಾ ಮೂಸೆಯಲ್ಲಿ ನಿರ್ಮಾಣ ಮಾಡಿರುವ ಅಭೂತಪೂರ್ವ ಭೌತಿಕ ಜಗತ್ತಿನ ನಿರ್ಮಾತೃವೇ ಮಹಾದೈವ ವಿಶ್ವಕರ್ಮ. ಈ ಮಹಾದೈವ ಪಂಚಕಸುಬುಗಳನ್ನು ತನ್ನ ಸಂತತಿಯವರ ಮೂಲಕ ಹುಟ್ಟುಹಾಕಿ ಈ ಜಗತ್ತಿನ ಕರ್ಮ ಕಾರ್ಯ ಕರಣಗಳನ್ನು ನಿರ್ದೇಶಿಸುತ್ತಾ ಸಮಸ್ತ ಜೀವ ಜಗತ್ತು ಸುಲಲಿತ ವ್ಯವಸ್ಥೆಯಿಂದ ಸಾಗುವಂತೆ ಮಾಡುತ್ತಿರುವ ದಿವ್ಯ ಚೇತನವೇ ವಿಶ್ವಕರ್ಮನಾಗಿದ್ದಾನೆ. ಈ ಪರಮ ಚೈತನ್ಯ ಸ್ವರೂಪಿಯ ವಂಶೋದ್ಧಾರವಾಗಿರುವ ವಿಶ್ವ ಬ್ರಾಹ್ಮಣ ಶಿಲ್ಪಿಗಳು ಯಾವತ್ತೂ ಕಲಾ ತಪಸ್ವಿಗಳಾಗಿದ್ದಾರೆ. ಅವರು ಒಂದು ನಾಡಿನ ಪರಂಪರೆ ಹಾಗೂ ಸಂಸ್ಕೃತಿ ವಿಜೃಂಭಿಸುವ ಗುಡಿಗೋಪುರಗಳನ್ನು ಕಟ್ಟಿ ತಮ್ಮ ದೈವಿಕ ಭಾವ ಸಮಾಧಿಯಲ್ಲಿ ತನ್ಮಯರಾಗಿದ್ದಾರೆ. ತಮ್ಮ ಅಂತಃಕರಣಗಳಲ್ಲಿ ರೂಪುಗೊಂಡ ದೇವಾನುದೇವತೆಗಳ ರೂಪಗಳನ್ನು ಯಥಾವತ್ತಾಗಿ ಶಿಲ್ಪ, ವಿಗ್ರಹ, ಪ್ರತಿಮೆ, ಪುತ್ಥಳಿ ಮೂರ್ತಿಗಳನ್ನಾಗಿ ಕೆತ್ತಲ್ಪಟ್ಟಿದ್ದಾರೆ. ವಿಶ್ವಕರ್ಮ ಪರಂಪರೆ ಎಂದರೆ ಪ್ರತಿಭಾ ಸಂಪನ್ನರ, ಸೃಜನಶೀಲರ, ಕ್ರಿಯಾ ಕೌಶಲ್ಯವಂತರ,
ತಂತ್ರಜ್ಞಾನಿಗಳ ತತ್ವಜ್ಞಾನಿಗಳ ಜ್ಞಾನ ವಿಜ್ಞಾನಿಗಳ ಪರಂಪರೆಯಾಗಿದೆ. ಅಷ್ಟೇ ಅಲ್ಲ, ಸ್ವಯಂಭೂ ವಿಶ್ವಕರ್ಮೇಶ್ವರನ ಬ್ರಹ್ಮರ್ಷಿಗಳ, ಪಂಚವೇದಗಳ, ಪಂಚಶಿಲ್ಪಗಳ, ಪಂಚಶಕ್ತಿಗಳ ಪರಂಪರೆಯಾಗಿದೆ. ಇದುವೇ ವಿಶ್ವದ ಧರ್ಮ, ಸಾಹಿತ್ಯ ಕಲಾ ಸಂಸ್ಕೃತಿಯ ಆದಿ ವೈದಿಕ ಪರಂಪರೆ. ವಿಶ್ವಕರ್ಮರ ಕುಲಸಂಜಾತ ಮಹಾಸ್ಥಪತಿಗಳು ಮಾರ್ಗದರ್ಶಿಸಿದ ಶಿಲ್ಪಾಚಾರ್ಯರು ಕೆತ್ತಿದ ಬೇಲೂರು, ಹಳೆಬೀಡು, ಸೋಮನಾಥಪುರ, ಐಹೊಳೆ, ಪಟ್ಟದಕಲ್ಲು, ಹಂಪೆ ಕಲಾಸಿರಿಯನ್ನು ವಿದೇಶದಿಂದ ಆಗಮಿಸುವ ಪ್ರವಾಸಿಗರು ನೋಡಿ ತಮ್ಮ ಅಹಮನ್ನು ಕಲಾಶಿಲೆಗಳ ಪಾದಕ್ಕೆ ಇಟ್ಟು ಇವು ಮಾನವ ನಿರ್ಮಿತವೋ ಅಥವಾ ದೈವ ಸೃಷ್ಟಿಯೋ ಎನ್ನುವ ಜಿಜ್ಞಾಸೆಗೆ ಒಳಗಾಗುತ್ತಾರೆಂದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಆದ್ದರಿಂದಲೇ ಭಾರತೀಯ ಸಂಸ್ಕೃತಿಯ ವೈಭವ ಇಂದಿಗೂ ವಿಶ್ವಮಾನ್ಯವಾಗಿದೆ. ಸ್ವಯಂಭೂ ವಿಶ್ವಕರ್ಮ ಪರಮಾತ್ಮನ ಕುಡಿಕಿರಣಗಳಾಗಿ ಕಾಲಾನುಕಾಲದಿಂದ ಪಂಚತತ್ವಗಳನ್ನು ಜೀವಂತವಾಗಿ ಉಳಿಸಿರುವ ವಿಶ್ವಬ್ರಾಹ್ಮಣ ವಂಶೋತ್ತರವಾಗಿರುವ ಅಮರ ಶಿಲ್ಪಿ ಎಂದೇ ಖ್ಯಾತಿವೆತ್ತ ಜಕ್ಕಣ್ಣ, ಅಂದ್ರೆ ಜಕ್ಕಣ್ಣಾಚಾರ್ಯ, ಜಕಣಾಚಾರ್ಯ, ಹೀಗೆ ಬೇರೆ ಬೇರೆ ನಾಮಗಳಿಂದ ನಾಡು ನುಡಿಗಳಲ್ಲಿ ಅಜರಾಮರವಾಗಿ ಉಳಿದಿರುವ ಅಗ್ರಮಾನ್ಯ ಅಪರೂಪದ ಶಿಲ್ಪಿಗಳು. ತಮ್ಮ ಕರ್ತೃತ್ವ ಶಕ್ತಿ, ಕ್ರಿಯಾಶೀಲತೆ, ಸೃಜನ ಸಂಪನ್ನತೆಯಿಂದ ಲೋಕ ಮೆಚ್ಚಿದ ಕಲಾ ತಪಸ್ವಿ. ಹೊಯ್ಸಳ ಸಾಮ್ರಾಜ್ಯದ ವಿಷ್ಣುವರ್ಧನ ಮತ್ತು ಅವನ ಪಟ್ಟದರಸಿ ನಾಟ್ಯರಾಣಿ ಶಾಂತಲೆಯ ಕಲಾ ಆಸಕ್ತಿಯ ಪ್ರತೀಕವಾಗಿ ಇಲ್ಲಿ ನಿರ್ಮಿಸಿರುವ ಶಿಲಾಶಿಲ್ಪಗಳು, ಗುಡಿಗೋಪುರಗಳು, ಶಿಲಾಬಾಲಿಕೆಯರು ಶತಮಾನಗಳಿಂದ ಅಚ್ಚಳಿಯದೆ ಇಂದಿಗೂ ಕಣ್ಮನಗಳನ್ನು ಸೆಳೆಯುತ್ತಾ ವಿರಾಜಮಾನವಾಗಿದೆ. ಇವುಗಳ ನಿರ್ಮಾತೃಗಳ ಜಕ್ಕಣ್ಣ ಮತ್ತು ಅವರ ಸಂಗಡಿಗರು ಎನ್ನುವುದು ಐತಿಹಾಸಿಕ ಸತ್ಯವಾಗಿದ್ದು, ಆದ್ದರಿಂದಲೇ ರಾಷ್ಟ್ರಕವಿ ಕುವೆಂಪು ಅವರು ತಮ್ಮ ಭಾರತ ಜನನಿ ಕವಿತೆಯಲ್ಲಿ ಡಂಕಣ ಜಕಣರ ನೆಚ್ಚಿನ ಬೀಡೆ ಎಂದು ಈ ನಾಡ ಶಿಲ್ಪ ಸಿರಿ ಅರಳಿಸಿರುವ ಶಿಲ್ಪಾಚಾರ್ಯರನ್ನು ಮುಕ್ತಖಂಡದಿಂದ ಹಾಡಿ ಹೊಗಳಿದ್ದಾರೆ. ಇಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಉದಯ, ನಾಡಿನ ಇತಿಹಾಸವು ನಮಗೆ ಕಾಣಸಿಗುವುದು ಕ್ರಿಸ್ತಪೂರ್ವ 3ನೇ ಶತಮಾನದಿಂದ ಕರ್ನಾಟಕದಲ್ಲಿ ಮೌರ್ಯರ ಆಡಳಿತದಿಂದ. ತದನಂತರದಲ್ಲಿ ಶಾತವಾಹನರು, ಪಲ್ಲವರು, ಕದಂಬರರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ಸೇವಣರು, ವಿಜಯನಗರದ ಅರಸರು, ಬಹುಮನಿ ಸುಲ್ತಾನರು, ಮಧ್ಯ ಅನೇಕ ಸಾಮಂತರು, ಸಂಸ್ಥಾನಗಳು ಈ ರಾಜ್ಯದ ಬೇರೆ ಬೇರೆ ಪ್ರದೇಶಗಳಿಗೆ ಆಳಿದ ಚಾರಿತ್ರ್ಯ ಸಿಗುತ್ತದೆ. ಸಾಮ್ರಾಜ್ಯ ವಿಸ್ತರಿಸುವುದಕ್ಕೆ ತಮ್ಮ ಪರಾಕ್ರಮ ಪ್ರದರ್ಶಿಸಿ ಅಮರವಾಗಿದ್ದು ಗಮನಾರ್ಹ. ಈ ಹಂತದಲ್ಲಿ ತಮ್ಮ ಆಡಳಿತಾವಧಿಯಲ್ಲಿ ಕಲೆ, ಸಾಹಿತ್ಯ, ಸಂಗೀತ, ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ, ಧಾರ್ಮಿಕ ಲೋಕಕ್ಕೆ ಹೆಚ್ಚಿನ ಮನ್ನಣೆಯನ್ನು ನೀಡಿರುವುದು ಓದುತ್ತೇವೆ. ಆದರೆ ನಾಡಪ್ರೇಮ ಇಂದಿಗೂ ಶಿಲಾಶಾಸನ, ತಾಮ್ರಶಾಸನ, ತಾಳೆಗರಿ, ಗುಡಿಗೋಪುರ, ಕೋಟೆ ಕೊತ್ತಲ, ವೀರಗಲ್ಲು, ಮಾಸ್ತಿಕಲ್ಲು, ದಾನಪತ್ರ, ವೀರಸ್ತಂಭಗಳಲ್ಲಿ ಗೋಚರಿಸುತ್ತವೆ. ಒಂದೊಂದು ಸಾಮ್ರಾಜ್ಯದ ಉಗಮಕ್ಕೆ ಒಂದೊಂದು ಕಾರಣಗಳಿವೆ. ಅರಸಿಯರ ಶೌರ್ಯ ಪರಾಕ್ರಮಗಳು ಇಂದಿಗೂ ನಮ್ಮ ಜಾನಪದ ಕಾವ್ಯ, ನಾಟಕ, ಕಥೆಗಳ ರೂಪದಲ್ಲಿ ಮೂಡಿಬರುತ್ತದೆ. ಹೊಯ್ಸಳ ಸಾಮ್ರಾಜ್ಯದ ಉದಯ ಬಹುರೋಚಕವಾಗಿದೆ. ಸುಧಾತಾಚಾರ್ಯರ ಅಪ್ಪಣೆಯಂತೆ ಸ್ಥಳನೆಂಬ ಯುವಕನು ವ್ಯಾಘ್ರಕ್ಕೆ ಸೆಳೆದಿರುವುದರಿಂದ ಹೊಯ್ಸಳ ಎನ್ನುವ ಸಾಮ್ರಾಜ್ಯವನ್ನು ಸ್ಥಾಪಿತಗೊಂಡೆಂದು ತಿಳಿಯುತ್ತದೆ. 1076ರಿಂದ 1126 ಹೊಯ್ಸಳ ಇಮ್ಮಡಿ ಬಲ್ಲಾಳನ ಆಳ್ವಿಕೆಯಿಂದ ಪ್ರಾರಂಭಗೊಂಡು 1292 1342ರವರೆಗೆ ಹೊಯ್ಸಳ ಮುಮ್ಮಡಿ ಬಲ್ಲಾಳನೊಂದಿಗೆ ಅನೇಕ ಅರಸರು ಈ ಹೊಯ್ಸಳ ಸಾಮ್ರಾಜ್ಯವನ್ನು ಆಳಿದರು. ಇವರ ಆಳ್ವಿಕೆಯಲ್ಲಿ ಬೇಲೂರು, ಹಳೆಬೀಡು ಸುತ್ತಲೂ ಅನೇಕ ಗುಡಿಗೋಪುರಗಳು ನಿರ್ಮಾಣಗೊಂಡಿರುತ್ತವೆ. ಈ ಶಿಲ್ಪಕಲಾ ಮಾಧ್ಯಮಕ್ಕೆ ಹೊಯ್ಸಳ ಶೈಲಿ ಎಂದೇ ಪ್ರಸಿದ್ಧಿಗೊಂಡಿದೆ. ಇವುಗಳ ಹಿಂದೆ ಅಮರ ಶಿಲ್ಪಿಗಳ ಜಕಣಾಚಾರ್ಯರ ಹೆಸರು ಸೇರಿ ಬರುತ್ತದೆ. ಹೊಯ್ಸಳ ಸಾಮ್ರಾಜ್ಯದ ಪಟ್ಟರದ ರಾಣಿ ಶಾಂತಲೆಯ ಪ್ರೇರಣೆ ಅಂದ್ರೆ ಬಿಟ್ಟಿದೇವ ವಿಷ್ಣುವರ್ಧನ ಪಟ್ಟದರಸಿ ಡಕಣನ ಮಾರಸಿಂಗಮಯ್ಯನವರ ಏಕಮಾತ್ರ ಪುತ್ರಿ ನಾಟ್ಯರಾಣಿ ಶಾಂತಲಾದೇವಿಯ ಅಪ್ರತಿಮ ಕಲಾ ಆಸಕ್ತಿ ಮತ್ತು ಧರ್ಮಚಿಂತನೆ ಇದಕ್ಕೆ ಕಾರಣವಾಗಿದೆ. ಶಾಂತಲೆಯ ತಂದೆ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಡಣಾಯಕನಾಗಿದ್ದು ಶಿವಗಂಗೆ, ಬಳ್ಳಿಗಾವಿ ಅವರ ನೆಲೆ. ಕ್ರಿಸ್ತಶಕ 11-12ನೇ ಶತಮಾನದಲ್ಲಿ ಈ ಬಳ್ಳಿಗಾವಿ ಶಿಲ್ಪಕಲಾ ತರಬೇತಿ ಕೇಂದ್ರವಾಗಿತ್ತು. ಕೇಂದ್ರದ ಮುಖ್ಯ ಸ್ಥಪತಿಯಾಗಿದ್ದವರು ಜಕಣಾಚಾರ್ಯರು. ಶಾಂತಲೆಯು ಈ ಕೇಂದ್ರಕ್ಕೆ ಪ್ರೇರಣೆ ಆಗಿದ್ದು ಮತ್ತು ಶಿಲ್ಪಾಚಾರ್ಯರಿಂದ ಶಿಲ್ಪಕಲೆ ಮಾರ್ಗದರ್ಶನ ಪಡೆದಿದ್ದಳೆಂಬ ಭಾವ ಸಾಯಿ ಮೃಳೆಯನವರು ನಾಟ್ಯರಾಣಿ ಶಾಂತಲೆ ಕೃತಿಯಿಂದ ತಿಳಿದು ಬರುತ್ತದೆ. ಈ ಕೇಂದ್ರದಲ್ಲಿ ಶಿಲ್ಪಶಾಸ್ತ್ರ ಅಧ್ಯಯನ ಮಾಡುವುದಕ್ಕೆ ನಾಡಿನ ಮೂಲೆಗಳಿಂದ ಆಸಕ್ತ ಶಿಲ್ಪಾಚಾರ್ಯರು ಇಲ್ಲಿಗೆ ಬಂದು ಸೇರುತ್ತಿದ್ದರಂತೆ. ಹೊಯ್ಸಳ ಅರಸ ವಿಷ್ಣುವರ್ಧನು ಶಾಂತಲೆಯೊಡನೆ ಈ ಮಹಾಸ್ಥಪತಿಯನ್ನು ಮಾರುವೇಷದಲ್ಲಿ ಕಾಣಲು ಬಂದಿದ್ದು
ಅವರಿಂದ ತಮ್ಮ ಸಾಮ್ರಾಜ್ಯದಲ್ಲಿ ತಮ್ಮ ಶಿಲ್ಪಕಲಾ ಸೇವೆ ಆಗಬೇಕು ಎಂದು ಬೇಡಿಕೊಂಡಿದ್ದು ಈ ಕೃತಿಯಲ್ಲಿ ಕಾಣಬಹುದು. ನಂತರ ಚಕ್ರವರ್ತಿ ಬಿಜಿದೇವನ ಮಹಾರಾಜೆಯಂತೆ ಶಾಂತಲೆಯ ಸಹಾಯದಿಂದ ಇಲ್ಲಿಯ ಶಿಲ್ಪಕಲಾ ವೈಭವ ಮೈದೆಳೆದು ನಿಲ್ಲುತ್ತದೆ. ವಿಶೇಷವಾಗಿ ಅಪ್ರತಿಮ ಸೌಂದರ್ಯ ಬಿಂಬಿಸುವ ಶಿಲಾಬಾಲಿಕೆ ಜಕಣಾಚಾರ್ಯರಿಂದ ರೂಪಿಸಲ್ಪಡುತ್ತದೆ. ಇವು ಶಾಂತಲೆಯ ನಾಟ್ಯದ ಭಂಗಿಗಳು ಎಂದು ಶ್ರೀ KC ನಾಗರಾಜರವರು ಬರೆದ ರೂವಾರಿ ಎಂದಷ್ಟೇ ಹೇಳಿಕೊಳ್ಳುತ್ತಿದ್ದ ಜಕಣಾಚಾರ್ಯ ಕೃತಿಯಲ್ಲಿ ಕಾಣಬಹುದಾಗಿದೆ. ಇಲ್ಲಿಯ ಪ್ರತಿಯೊಂದು ಶಿಲ್ಪ ವೈಭವವು ಶಿಲಾಶಿಲ್ಪವು ವೈಭವೋಪೇತವಾಗಿದೆ, ಅಜರಾಮರವಾಗಿದೆ. ಇಲ್ಲಿ ಕಣ್ಮಣ ಸೆಳೆಯುವ ಅತ್ಯದ್ಭುತ ಲೋಕದ ಸೃಷ್ಟಿಯಾಗಿದೆ. ಜಗತ್ಪ್ರಸಿದ್ಧ ಶಿಲ್ಪಕಲೆ ತೊಟ್ಟಿಲಾಗಿದೆ. ಈ ಶಿಲಾಶಿಲ್ಪಗಳು ರೂವಾರಿಗಳು ಸಹಸ್ರಾರು ಜನ. ಇಲ್ಲಿ ಅಗ್ರಗಣ್ಯ ಸ್ಥಪತಿ ಶಿಲ್ಪ ಸಾಮ್ರಾಟ ಜಕ್ಕಣ್ಣ ಅಥವಾ ಜಕಣಾಚಾರ್ಯರು. ಈ ಜಕಣಾಚಾರ್ಯರು ಕರ್ನಾಟಕ ಇತಿಹಾಸದಲ್ಲಿ ಮತ್ತು ನಾಡಿನ ಜನಮನದಲ್ಲಿ ಜಕಣಾಚಾರ್ಯ ಎಂಬ ಶಿಲ್ಪಾಚಾರ್ಯರು ಸ್ಥಿರಸ್ಥಾಯಿಯಾಗಿ ಉಳಿದಿದ್ದಾರೆ. ನಾಡಿನ ಶಿಲ್ಪಕಲೆಯ ಚಕ್ರವರ್ತಿ ಎಂದೇ ಪರಿಗಣಿಸಿರುವ ಇವರನ್ನು ಇಂದಿಗೂ ಶಿಲ್ಪಿಗಳು ಗುರುಸ್ಥಾನದಲ್ಲಿ ಆರಾಧಿಸುತ್ತಾರೆ. ಶಾಸನ ಮತ್ತು ಸಾಹಿತ್ಯಗಳಲ್ಲಿ ಜಕಣಾಚಾರ್ಯ, ಜಕಣಾಚಾರಿ, ಜಕ್ಕಣ್ಣ, ಜಂಕಣ್ಣ ಎಂದು ಕರೆದಿರುವ ಅನೇಕ ಹೆಸರುಗಳು ಕಾಲಮಿತಿಗೆ ಒಳಪಡದೆ ದಾಖಲಾಗಿವೆ ಎನ್ನುತ್ತಾರೆ. ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ವಾಸುದೇವ ಬಡಿಗೇರ್ ಸರ್ ಅವರು ಮುಂದುವರೆದು, ಆದರೆ ಹೊಯ್ಸಳ ನಾಡಿನ ಜಕಣಾಚಾರ್ಯನ ಉಲ್ಲೇಖ ಶಾಸನದಲ್ಲಾಗಲಿ ಸಾಹಿತ್ಯದಲ್ಲಾಗಲಿ ಇಲ್ಲ ಎಂಬ ಚರ್ಚೆಗಳು ನಿರಂತರವಾಗಿ ನಡೆಯುತ್ತಾ ಬಂದಿದೆ. ಇದುವರೆಗೂ ವಿದ್ವಾಂಸರು ಜಕಣಾಚಾರ್ಯರನ್ನು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ವ್ಯಾಪ್ತಿಗೆ ಸೀಮಿತಗೊಳಿಸಿ ಅಲ್ಲಿಯ ಶಾಸನ ಮತ್ತು ದೇವಾಲಯಗಳಲ್ಲಿ ಹುಡುಕುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಲ್ಲದೆ ಈ ಹೆಸರಿನ ವ್ಯಕ್ತಿ ಇರಲಿಲ್ಲವೆಂಬ ನಿರ್ಧಾರಕ್ಕೆ ಬಂದಿರುವವರು. ಆದರೆ ಇಡೀ ಕರ್ನಾಟಕ ಪ್ರಾಚೀನ ದೇವಾಲಯಗಳನ್ನು ನಾಡಿನ ಜನರು ಜಕಣಾಚಾರ್ಯ ಕಲಾಶೈಲಿ, ಜಕಣಾಚಾರ್ಯ ಕಟ್ಟಡ, ದೇಗುಲ, ಮಂಟಪ ಮುಂತಾದಿ ಕರೆಯುತ್ತಿರುವುದು ಗಮನಿಸಿದರೆ ಇವರ ಅಭಿಪ್ರಾಯವನ್ನು ಅಲ್ಲಗಳೆಯಬೇಕಾಗುತ್ತದೆ ಎಂದಿದ್ದಾರೆ. ಇವರ ಅಭಿಪ್ರಾಯಕ್ಕೆ ಪೂರಕವಾಗಿ ಅನೇಕ ಸಂಗತಿಗಳು ಗಮನಿಸಬಹುದು. ಡಾಕ್ಟರ್ ವಾಸುದೇವ ಅಗ್ನಿಹೋತ್ರಿ ಕನ್ನಡ ಪ್ರಾಧ್ಯಾಪಕರು ರಚಿಸಿರುವ ದಾಸ ಸಾಹಿತ್ಯದ ಒಂದು ಕೃತಿಯಲ್ಲಿ ಸೇಡಂ ತಾಲೂಕಿನಲ್ಲಿಯೂ ಮೋತಕಪಲ್ಲಿ ಬಲಭೀಮಸೇನ ದೇವಾಲಯದ ಮಂಟಪ ನಿರ್ಮಿಸಿರುವುದು ಜಕಣಾಚಾರ್ಯರು ಇರಬಹುದೆಂದು ತಿಳಿಸಿದ್ದಾರೆ. ಹೀಗೆ ಗಮನಿಸುತ್ತಾ ಸಾಗಿದಾಗ ಬಹುತೇಕ ನಾಡಿನ ಅನೇಕ ಕಡೆ ಜಕಣನ ಹೆಸರು ಕೇಳಲ್ಪಡುತ್ತದೆ. ಈ ಜಕಣಾಚಾರ್ಯರು ತುಮಕೂರು ಜಿಲ್ಲೆಯ ಕ್ರೀಡಾಪುರ ಅಂದ್ರೆ ಕೈದಾಳ ಎಂಬಲ್ಲಿ ಜನಿಸಿದ್ದು ಪ್ರಸಿದ್ಧ ವಿಶ್ವಕರ್ಮ ಬ್ರಾಹ್ಮಣದ ವಂಶಸ್ಥ ನಾಗಲಿಂಗ ಸ್ಥಪತಿಗಳ ಏಕಮಾತ್ರ ಪುತ್ರರು. ಜಕಣಾಚಾರ್ಯರ ಮೂಲ ಹೆಸರು ವಿಶ್ವರೂಪ ಸ್ಥಪತಿ. ಒಂದು ಗಮನಿಸಬೇಕು, 17/8/1099 ಜನನ ಅಂತ ಒಂದ್ ಕಡೆ ದಾಖಲೆಯಲ್ಲಿ ಸಿಗ್ತದೆ. ಹಾಗೆ ಇವರು ಜಕಣಾಚಾರ್ಯ ಮೂಲ ಹೆಸರು ವಿಶ್ವರೂಪ ಸ್ಥಪತಿ. ಇವರು ದಕ್ಷಿಣಾಚಾರ ಸಂಪ್ರದಾಯಕ್ಕೆ ಸೇರಿದವರಾಗಿದ್ದರಿಂದ ದಕ್ಷಿಣಾಚಾರ್ಯರೆಂದು ಮುಂದೆ ಕ್ರಮೇಣ ಜಕಣಾಚಾರ್ಯರೆಂದು ರೂಢಿಗೆ ಬಂದಿತು. ಜಕಣಾಚಾರ್ಯ ತನ್ನ ತಂದೆಯವರಾದ ನಾಗಲಿಂಗ ಸ್ಥಪತಿಯವರ ವಿದ್ಯಾ ಗುರುಕುಲದಲ್ಲಿ ಸ್ಥಪತಿಗೆ ಬೇಕಾಗುವ ಎಲ್ಲ ಅರ್ಹತೆಗಳನ್ನು ಪಡೆದುಕೊಂಡು ಇವರೂ ಸ್ಥಪತಿಗಳಾದರು. ಒಬ್ಬ ಶಿಲ್ಪ ಕಲಾವಿದ ತನ್ನ ಜ್ಞಾನದ ಅರಿವನ್ನು ವಿಸ್ತರಿಸಿಕೊಳ್ಳಬೇಕಾದ್ರೆ ತಪ, ಅಧ್ಯಯನ, ಅನುಭವ, ಪ್ರಯೋಗ, ಸಮ್ಯಕ್ ಜ್ಞಾನ, ಕಠಿಣ ಅಭ್ಯಾಸ, ಧರ್ಮಶಾಸ್ತ್ರ, ಶಿಲ್ಪಶಾಸ್ತ್ರ, ವಾಸ್ತುಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ನಾಟ್ಯಶಾಸ್ತ್ರ, ಮನಃಶಾಸ್ತ್ರ, ಇತಿಹಾಸ, ಭೌಗೋಳಿಕ ಅಧ್ಯಯನ ಮುಂತಾದವುಗಳನ್ನು ಆಳವಾಗಿ ಅಧ್ಯಯನ ಮಾಡಿಕೊಳ್ಳಬೇಕಾಗುತ್ತದೆ. ಪ್ರಾಚೀನ ಸ್ಮಾರಕಗಳ ಕುರಿತಾಗಿ ಅವಲೋಕನ ಮಾಡಬೇಕಾಗುತ್ತದೆ. ಅವುಗಳ ರಚನೆಗೊಂಡ ಕಾಲ, ಶೈಲಿ, ಆಳರಸರುಗಳು, ಸಾಮಂತರು, ಮಂತ್ರಿಗಳು, ಅರಸಿಯರು, ಆಸ್ಥಾನ ಪಂಡಿತರು ರಚನೆಗೊಂಡ ಕಾವ್ಯಗಳು, ಅದರ ಪಾರಮ್ಯ ಹಾಗೂ ಅವನತಿಗಳು ಮುಂತಾದವುಗಳ ಆಚಾರ್ಯರು ತಮ್ಮ ತಂದೆಯವರ ಮೂಲಕವೇ ಪಡೆಯುತ್ತಾರೆ. ಮುಂದೆ ನಾಗಲಿಂಗ ಸ್ಥಪತಿಗಳು ತಮ್ಮ ಕಲಾ ಪ್ರೌಢಿಮೆಯನ್ನು ಪ್ರದರ್ಶಿಸಲು ನಗರವಾಸವು ಯೋಗ್ಯವೆಂದು ಭಾವಿಸಿ ಹಾಸನ ನಗರಕ್ಕೆ ಬಂದು ವಾಸಿಸತೊಡಗಿದರು. ಅಲ್ಲಿಂದ ಅನೇಕ ಪ್ರಾಂತ್ಯಗಳ ರಾಜ್ಯಾಶ್ರಯದಲ್ಲಿ ತಮ್ಮ ಶಿಲ್ಪಕಲಾ ಪ್ರೌಢಿಮೆಯಿಂದ ಧನ, ಧಾನ್ಯ, ರತ್ನ, ಭೂಮಿ, ಅಗ್ರಹಾರಗಳನ್ನು ಸಂಪಾದಿಸಿದರು. ಜಕಣಾಚಾರ್ಯರಿಗೆ ಬೇಕಾದಷ್ಟು ಸಂಪತ್ತು ಇದ್ದರೂ ತಮ್ಮ ಶಿಲ್ಪಕಲಾ ನೈಪುಣ್ಯತೆಯನ್ನು ಲೋಕ ಕಲ್ಯಾಣಾರ್ಥವಾಗಿ ಸಮರ್ಪಿಸಬೇಕೆಂದು ಕಲ್ಪಿಸಿದರು. ಈ ಸಮಯದಲ್ಲಿ ಅವರ ತಂದೆ ನಾಗಲಿಂಗ ಸ್ಥಪತಿಯವರು ತಮ್ಮ ಪುತ್ರನಿಗೆ ಸುಪರ್ಣ ಗೋತ್ರ ಪರಂಪರೆಗೆ ಸೇರಿದ ಪತಿವ್ರತ ಲಕ್ಷಣಗಳಿಂದ ಕೂಡಿದ ರೂಪವತಿಯಾದ ಸೌಪರ್ಣಾದೇವಿ ಎಂಬ ಕನ್ಯಾರತ್ನ ತಂದು ಶಾಸ್ತ್ರಸಮ್ಮತವಾಗಿ ವಿವಾಹ ಮಾಡಿದರು. ಇಲ್ಲಿ ಆ ರಾಜನು ಶಾಂತಲಾದೇವಿಯು ಏನ್ ಮಾಡ್ತಾರೆ, ಈ ನಗರಕ್ಕೆ ಸಮೀಪ ಇರುವ
ದೊಡ್ಡಗದ್ದನಹಳ್ಳಿಯಲ್ಲಿ ಲಕ್ಷ್ಮೀನಾರಾಯಣ ದೇವಾಲಯವನ್ನು ನಿರ್ಮಾಣ ಮಾಡಿದರು. ಜಕಣಾಚಾರ್ಯರು ಮಲ್ಲೋಜ, ಮಣಿಯೋಜ ಮುಂತಾದ ಶಿಲ್ಪಾಚಾರ್ಯರೊಂದಿಗೆ ಈ ಚತುರ್ಮುಖ ಮಂಟಪಯುಕ್ತ ದೇವಾಲಯವನ್ನು ತುಂಬಾ ನಯನ ಮನೋಹರವಾಗಿ ನಿರ್ಮಾಣ ಮಾಡಿದನು. ಈ ದೇವಾಲಯದ ದೊಡ್ಡಗದ್ದವಳ್ಳಿ ಅಭಿನವ ಕೊಲ್ಲಾಪುರ ಎಂಬ ಹೆಸರು ಪಡೆಯಿತು ಎಂದು ರಾಣೆಬೆನ್ನೂರಿನ ಗುರೂಜಿ ಮೌನೇಶಾಚಾರ್ಯರು ರಾಣೆಬೆನ್ನೂರು ತಮ್ಮ ಲೇಖನದಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗೆ ಅಮರಶಿಲ್ಪಿ ಜಕಣಾಚಾರ್ಯರ ಐತಿಹಾಸಿಕ ವ್ಯಕ್ತಿ ಎನ್ನುತ್ತಾರೆ ಡಾಕ್ಟರ್ ವಾಸುದೇವ ಬಡಿಗೆ ಇರ್ತಾರೆ. ಅವರು ವಿಶ್ವಕರ್ಮ ಪ್ರಕಾಶನ ಕೃತಿಯಲ್ಲಿ ಅವರ ಲೇಖನದಲ್ಲಿ ಜಕಣಾಚಾರ್ಯರ ಮೇಲೆ ಹೊಸ ಬೆಳಕನ್ನು ಚೆಲ್ಲಿದ್ದಾರೆ. ಅವರೇ ತಿಳಿಸಿರುವಂತೆ ಕನ್ನಡ ಚಿತ್ರೋದ್ಯಮದಲ್ಲಿ ಮೊದಲ ವರ್ಣಚಿತ್ರವೆಂಬ ಹೆಗ್ಗಳಿಕೆ ಪಾತ್ರವಾದ ಅಮರಶಿಲ್ಪಿ ಜಕಣಾಚಾರಿ 1964ರಲ್ಲಿ ತೆರೆಕಂಡಿತು. ಇದೇ ಕಥೆ ತೆಲುಗಿನಲ್ಲಿ ಅಮರಶಿಲ್ಪಿ ಜಕ್ಕಣ್ಣ ಎಂಬ ಶೀರ್ಷಿಕೆಯಲ್ಲಿ ತೆರೆಗೆ ಬಂತು. ಈ ಕಥೆಯು ಹೊಯ್ಸಳ ಸಾಮ್ರಾಟ ವಿಷ್ಣುವರ್ಧನದ ಆಸ್ಥಾನದಲ್ಲಿದ್ದ ಸ್ಥಪತಿ ಜಕಣಾಚಾರ್ಯರ ಜೀವನ ಚರಿತ್ರೆಯನ್ನು ಒಳಗೊಂಡಿದೆ. ಕನ್ನಡದಲ್ಲಿ ಸಿ.ಕೆ. ನಾಗರಾಜರಾಯರು ಬರೆದಿರುವ ಪಟ್ಟಮಹಾದೇವಿ ಶಾಂತಲಾದೇವಿ ಎನ್ನುವ ಕಾದಂಬರಿಯಲ್ಲಿ ಹೊಯ್ಸಳ ಆಸ್ಥಾನದಲ್ಲಿ ಖ್ಯಾತಿಗೊಳಿಸಿದ್ದ ಜಕಣಾಚಾರ್ಯ ಪಾತ್ರವನ್ನು ಸೊಗಸಾಗಿ ಚಿತ್ರಿಸಿದ್ದಾರೆ. ಇದೆಲ್ಲ ಮುಖ್ಯವಾಗಿ 12ನೇ ಶತಮಾನದಲ್ಲಿ ಶಿವಶರಣ ಕ್ರಾಂತಿಯಿಂದ ಉಂಟಾದ ಸಾಮಾಜಿಕ ಮತ್ತು ಧಾರ್ಮಿಕ ತಲ್ಲಣಗಳಿಂದ ದೇವಾಲಯ ಸಂಸ್ಕೃತಿ ಮರೆಯಾಗುತ್ತಾ ಸಮಾನತೆಯ ಸಿದ್ಧಾಂತ ಮುನ್ನಡೆಗೆ ಬರುತ್ತದೆ. ಪಾರಂಪರಿಕವಾಗಿ ಶಿಲ್ಪಕಲೆಯನ್ನೇ ನಂಬಿ ತಮ್ಮ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದ್ದ ಶಿಲ್ಪಿಗಳಿಗೆ ಮತ್ತು ಶಿಲ್ಪಕಲಾ ಶಾಲೆಗಳಲ್ಲಿ ಶಿಲ್ಪಿಗಳು ಹೊಯ್ಸಳ ತರಬೇತಿ ನೀಡುತ್ತಿದ್ದ ಉಪಾಧ್ಯಾಯರಿಗೆ ಕಲಚುರಿ ರಾಜಾಶ್ರಯ ತಪ್ಪಿ ಹೋಗುತ್ತದೆ. ಆಗ ಬನವಾಸಿ ನಾಡಿನ ಮತ್ತು ಗದಗ ಪರಿಸರದ ಅನೇಕ ಆಶಯಗಳನ್ನು ಬಯಸಿ ಪಯಣ ಬೆಳೆಸುತ್ತಾರೆ. ಬಳ್ಳಿಗಾವಿಯಲ್ಲಿ ಶಿಕ್ಷಣ ಪಡೆದು ಶಿಲ್ಪಕಲೆಯಲ್ಲಿ ಹೆಸರು ಮಾಡಿದ್ದ ದಾಸೋಜ, ಅವನ ಮಗ ಚಾವಣ, ಗದುಗಿನ ನಾಗೋಜ ಮೊದಲಾದ ಬೇಲೂರು ಹಳೆಬೀಡಿಗೆ ಬಂದು ತಮ್ಮ ಪ್ರತಿಭೆಯನ್ನು ಮರೆಯುತ್ತಾರೆ. ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳವಣಿಗೆಗೆ ಪಡೆದಿದ್ದ ವೇಸರ ಶೈಲಿಯ ವಾಸ್ತುಶಿಲ್ಪ ಕಲೆಯನ್ನು ಬಹು ಸೂಕ್ಷ್ಮ ಕೆತ್ತನೆಗಳ ಮೂಲಕ ಹೊಯ್ಸಳ ಸಾಮ್ರಾಜ್ಯದುದ್ದಕ್ಕೂ ಉತ್ತಂಗ ಶಿಖರಕ್ಕೇರಿಸುತ್ತಾರೆ. ಕ್ರಿಸ್ತಕ 11-12ನೇ ಶತಮಾನದಲ್ಲಿ ಬಳ್ಳಿಗಾವಿಯ ಶಿಲ್ಪಕಲಾ ಕೇಂದ್ರ ಅತ್ಯಂತ ಪ್ರಭಾವ ಬೀರಿತ್ತು. ಅಲ್ಲಿ ತರಬೇತಿ ಪಡೆದ ಅನೇಕ ಶಿಲ್ಪಿಗಳು ನಾಡಿನಾದ್ಯಂತ ತಮ್ಮ ಕೃತಿಗಳ ಮೂಲಕ ಹೆಸರು ಮಾಡಿದ್ದಾರೆ. ಇಂತಹ ಶಿಲ್ಪಕಲಾ ಕೇಂದ್ರದ ಮುಖಂಡ ಜಕಣಾಚಾರ್ಯ ಆಗಿರುವುದು ವಿಶೇಷ. ಇಲ್ಲಿ ಈ ಹೊಯ್ಸಳೇಶ್ವರ ದೇವಸ್ಥಾನದಲ್ಲಿ ಮುಖ್ಯವಾಗಿ ಈ ಬೇಲೂರು ಶಿಲ್ಪಕಲೆ ಅದರ ತವರೂರಾಗಿರುತ್ತದೆ. ಇಲ್ಲಿ ಹೆಚ್ಚಿನ ವಿಚಾರಗಳು ಎಲ್ಲರಿಗೂ ಗೊತ್ತಿದೆ. ಸಾಮಾನ್ಯವಾಗಿ ಅಲ್ಲಿಯ ಮೂರ್ತಿಗಳು, ಇದನ್ನ ಕೆತ್ತಿದಂಥ ವಿಧಾನಗಳು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂದ್ರೆ ವಿಷ್ಣುವರ್ಧನ ರಾಜ ಇದ್ದಿದ್ದಾನೆ, ಶಾಂತಲಾ ದೇವಿ ನಾಟ್ಯರಾಣಿ ಇದ್ದಿದ್ದಾಳೆ ಅಂದ್ರೆ ಜಕಣಾಚಾರ್ಯ ಇದ್ದಿದ್ದಾರೆ ಅಂತಲೇ ಅರ್ಥ. ಇಲ್ಲಿ ಒಂದು ರೋಚಕವಾದ ಕಥೆ ನಡೀತದೆ. ಈ ಶಾಂತಲಾ ದೇವಿ ನಾಟ್ಯ ಮಾಡುವಾಗ ಅದನ್ನ ನೋಡಿದಂಥ ಜಕಣಾಚಾರ್ಯರು ಆ ಚಿತ್ರಿಕೆಗಳನ್ನ ಚಿತ್ರಿಸ್ತಾರೆ. ಆಮೇಲೆ ಈ ವಿಷ್ಣುವರ್ಧನ ಅಪ್ಪಣೆ ಪಡೆದು ಅವಳು ತೆರೆಯ ಮರೆಯಲ್ಲಿ ನಾಟ್ಯದ ಭಂಗಿಗಳನ್ನ ಮಾಡಿದ್ದನ್ನ ಅವರು ಚಿತ್ರಿಕೆ ಮಾಡಿ ಆ ಇರುವಂತ ಅಷ್ಟೂ ನಾಟ್ಯ ಭಂಗಿಗಳು ಅದು ಶಾಂತಲಾ ದೇವಿಯ ನಾಟ್ಯ ಭಂಗಿಗಳಾಗಿರ್ತದೆ. ಅದರಲ್ಲಿ ಮುಖ್ಯವಾಗಿ ಮುಖಭಾವ, ಮುಖ ಅನ್ನುವಂಥದ್ದು ಎಲ್ಲ ಇದರಲ್ಲೂ ಒಂದೇ ತರನಲ್ಲಿ ಇರ್ತದೆ. ಇದೊಂದು ಬಹಳ ವಿಶೇಷ. ಅಲ್ಲಿ ಏನಾಗ್ತದೆ ಅಂದ್ರೆ ಸಾಮಾನ್ಯವಾಗಿ ಸಾಮಾಜಿಕ ನೆಲೆಯಲ್ಲಿ ಇದನ್ನ ಅರ್ಥೈಸಿಕೊಂಡ್ರೆ ಈ ಕಪ್ಪೆ ಚೆನ್ನಿಗರಾಯನ ಕತೆ ಸ್ವಲ್ಪ ಸ್ವಾರಸ್ಯವಾಗಿ ನಾವು ಶಿಲ್ಪಿಗಳು ಅವಲೋಕನ ಮಾಡಿದಾಗ ಒಂದು ವಿಚಾರ ತಿಳಿದು ಬರ್ತದೆ. ಈ ಕಪ್ಪೆ ಚೆನ್ನಿಗರಾಯನ ಮೂರ್ತಿ ಅಂದ್ರೆ ಚೆನ್ನಿಗರಾಯನ ಮೂರ್ತಿ ಕೊನೆಯ ಹಂತದಲ್ಲಿ ತಯಾರಾಗ್ತಾ ಇರ್ತದೆ. ಆಗ ಶಿಲ್ಪಿ ತನ್ನ ಕುಟೀರದಲ್ಲಿ ಆ ಕೆಲಸವನ್ನ ಮಾಡ್ತಾ ಇರ್ತಾರೆ. ತುಂಬಾ ರಾತ್ರಿ ಆಗಿರ್ತದೆ. ಆ ಶಬ್ದ ಪಟ್ಟದರ್ಸಿಯ ಮನೆಯವರಿಗೆ ಕೇಳ್ತದೆ. ಅವಳು ಕುತೂಹಲಕ್ಕೆ ಇಳಿದು ಬರ್ತಾಳೆ. ಬಂದು ನೋಡ್ಬೇಕು, ತಾನು ಈ ಕೆಲಸ ಮಾಡೋದು ನೋಡ್ಬೇಕು ಅಂತ. ಶಿಲ್ಪಿ ಎಷ್ಟು ತನ್ಮಯನಾಗಿ ಕೆಲಸ ಮಾಡ್ತಿದ್ರೆ ಅಂದ್ರೆ ಆ ಕಡೆ ಶಿಷ್ಯರು ಈ ಕಡೆ ಶಿಷ್ಯರು, ಅವರಿಗೆ ವೀಳ್ಯ ತಿನ್ನುವಂತ ಒಂದು ಹವ್ಯಾಸ ಇರ್ತದೆ, ಅಥವಾ ಶಿಲ್ಪಿಗಳದು ಆ ರೀತಿಯಲ್ಲಿ ಆ ವೀಳ್ಯ ಕೊಡುವುದು ಒಬ್ಬ, ಅದನ್ನು ಉಗಿಲಿಕ್ಕೆ ಪೀಕ್ದಾನಿ ಹಿಡಿಯುವಂತ ಒಬ್ಬ ಶಿಲ್ಪಿಯ ಸಹಾಯಕರು ಜೊತೆಯಲ್ಲಿ ಇರ್ತಾರೆ. ಅಂತ ಕಾಲದಲ್ಲಿ ಈ ಶಾಂತಲಾ ದೇವಿ ಬಂದು ತಾನು ಪೀಕ್ದಾನಿ ಹಿಡಿತೇನೆ ಅಂತ ಹಿಡಿತಾಳೆ.
ಅದು ಈ ಶಿಲ್ಪಿಗೆ ಗೊತ್ತಿರೋದಿಲ್ಲ, ಅಷ್ಟೊಂದು ತನ್ಮಯರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅಂತ ಕಾಲದಲ್ಲಿ ಅವರು ಆ ಕಡೆಯಿಂದ ವೀಳ್ಯ ಕೊಟ್ಟಾಗಿ ತಿಂತಾರೆ, ಉಗಿತಾರೆ, ಕೆಲಸ ಮಾಡ್ತಾ ಇರ್ತಾರೆ. ಸುಮಾರು ಬೆಳಗಿನ ಜಾವದ ಹೊತ್ತು ಈ ಮಹಾರಾಣಿ ಕೈಯೆಲ್ಲ ಅವರ ಉದ್ದಂತ ಎಂಜಲು ಸೇರಿರ್ತದೆ. ನಂತರ ಈ ವಿಷ್ಣುವರ್ಧನಿಗೆ ಎಲ್ಲಿ ಅರಸಿ ಕಾಣ್ತಾ ಇಲ್ಲ, ನೋಡ್ಕೊಂಡು ಹುಡ್ಕೊಂಡು ಹೋಗ್ತಾರೆ. ಹೋಗುವ ಸಂದರ್ಭದಲ್ಲಿ ಬಂದು ನೋಡ್ತಾರೆ, ಈ ಶಿಲ್ಪಿ ಕೆಲಸ ಮಾಡುವ ಕಾರ್ಯಾಗಾರದಲ್ಲಿ ಇದ್ದಿರ್ತಾರೆ. ಖಂಡಿತ ಆ ಕೈಗೆ ಉದ್ದದ್ದು ಇದನ್ನೆಲ್ಲ ನೋಡಿದ್ರೆ ಒಬ್ಬ ಪಟ್ಟದರ್ಸಿಯನ್ನ, ಒಬ್ಬ ಚೆನ್ನಾಗಿ ಕೆಲಸ ಮಾಡುವಂತ ವ್ಯಕ್ತಿ ಕೈ ತುಂಬಾ ಉದ್ದಿದ್ದಾರೆ, ಎಂಜಲು ಉದ್ದಿದ್ದಾರೆ ಅಂತ ನೋಡ್ತಾನೆ. ಅವನಿಗೆ ತುಂಬಾ ಸಿಟ್ಟು ಬಂದು, ಕೋಪ ಬಂದು ಗಟ್ಟಿಯಾಗಿ ಒಮ್ಮೆ ಕೂಗ್ತಾನೆ. ಆ ಕೂಗಿದಂತ ಸಂದರ್ಭದಲ್ಲಿ ಇವನು ಆ ಹುಕ್ಕುಳ ಭಾಗ ಕೆಲಸ ಮಾಡ್ತಾ ಇರ್ತಾರೆ. ಅದಂದ್ರೆ ರೌಂಡ್ ಆಗಿರ್ತದೆ, ಶಿಲ್ಪಿಗಳಿಗೆ ಕಲ್ಲಿನ ಕೆಲಸದವರಿಗೆ ಅದು ಮಾಹಿತಿ ಇರ್ತದೆ. ಅಂದ್ರೆ ಅದನ್ನ ಇನ್ನೇನ್ ಫೈನಲ್ ಟಚ್ ಅಪ್ ಮಾಡುವಾಗ ಈ ಕೂಗಿ ಶಬ್ದ ಅಲ್ಲಿ ಹೆದ್ರಿ ಒಂದ್ಸರಿ ಗಟ್ಟಿ ಪೆಟ್ಟು ಬೀಳ್ತದೆ ಅಂತ ಇದು ನಾನು ಶಿಲ್ಪಿಯಾಗಿ ಒಂದು ಭಾವನೆ. ಆ ಹುಕ್ಕಳ ಭಾಗ ಕಿತ್ತು ಹೋಗ್ತದೆ. ಮತ್ತೆ ನಮ್ಮ ಅಭಿಪ್ರಾಯ ನೋಡಿದ್ರೆ, ಯಾವುದೇ ಒಂದು ಕಾರಣದಿಂದ ನೀವು ಯಾರಾದ್ರೂ ಕಲ್ಪನೆ ಮಾಡಿ ನೋಡಿ, ಎರಡು ಕೈಯನ್ನ ನಾವೇ ಹೇಗೆ ಕೈ ಕಟ್ಕೊಳ್ಬಹುದು. ಒಂದು ಕೈ ಕಟ್ಕೊಂಡ್ರಂದ್ರೆ ಯಾರಾದ್ರೂ ನಂಬುವಂತ ವಿಚಾರ, ಎರಡು ಕೈ ಕಡಿಯುವಂತ ಸಾಧ್ಯತೆ ಇಲ್ಲ. ನನ್ನ ಅಭಿಪ್ರಾಯದಲ್ಲಿ ಮಹಾರಾಣಿಯ ಕೈ ತುಂಬ ಎಂಜಲಾಗಿತ್ತು ಅಂತ ಒಬ್ಬ ಶಿಲ್ಪಿ, ಅವನ ಅಂದ್ರೆ ಶಿಲ್ಪಿ ಅಂತ ನಾವೀಗ ಕರಿತೇವೆ, ಹಿಂದೆ ಒಬ್ಬ ಕುಲಿಯವಂತಿಯನ್ನು ತಿಳ್ಕೊಂಡಿರ್ಬೋದು. ಅವನ ಕೈ ಕಡಿದೆ ಅಂತ ರಾಜಾಜ್ಞೆ ಆಗ್ತದೆ. ಕಾರಣ ಎರಡೂ ಇರ್ತದೆ. ಇಂಥ ಒಂದು ದೇವಸ್ಥಾನವನ್ನು ಇನ್ನೊಂದು ಕಡೆ ಮಾಡಬಾರ್ದು ಅನ್ನುವಂಥ ವಿಧಾನ ಕೂಡ. ಅದಕ್ಕೆ ಉದಾಹರಣೆ ಕಾರ್ಕಳ ಗೊಮ್ಮಟೇಶ್ವರ ಮಾಡಿದಂಥ ಶಿಲ್ಪಿಯನ್ನ ಕೈ ಕಡಿತಾರೆ. ನಂತರ ಅವರು ಕೈಗೆ ಸುತ್ತಿಗೆ ಕಟ್ಟಿಕೊಂಡು ಬೇಣೂರು ಮೂರ್ತಿಯನ್ನ ಮಾಡಿದ್ದಾರೆ ಅನ್ನುವಂಥ ಒಂದು ಪ್ರತೀತಿ ಕೂಡ ಇಷ್ಟೇ ನಮ್ಮ ಸಮೀಪದಲ್ಲಿರುವಾಗ ನಾವು ಬೇಲೂರಿನ ಒಂದು ಕಥೆಯಲ್ಲಿ ಕೂಡ ಇದನ್ನ ಎಣಿಸ್ಕೊಳ್ಬೇಕಾಗ್ತದೆ. ಜನ ಇಷ್ಟು ಒಳ್ಳೆ ಕೆಲಸ ಮಾಡಿದವನ್ನ ನೋಡಿ ದಂಗೆ ಹೇಳ್ತಾರೆ ಅನ್ನೋ ದಂಗೆ ಎದ್ದಿರ್ಲೂಬಹುದು. ಆ ಭಾವನೆಯಲ್ಲಿ ಈ ಕಪ್ಪೆ ಚೆನ್ನಿಗರಾಯನ ಕತೆ ಬರ್ತದೆ ಅನ್ನುವಂಥ ಅಭಿಪ್ರಾಯ. ಯಾಕಂದ್ರೆ ಒಬ್ಬ ಶ್ರೇಷ್ಠ ಶಿಲ್ಪಿ, ಸಾಮಾನ್ಯವಾಗಿ ಕಾರ್ಕಳ ಶಾಮರಾಚಾರ್ಯ ಇರ್ಬೋದು ಅಥವಾ ಸತೀಶಣ್ಣ, ಈ ಒಂದು ಯಾವುದೇ ಇರಲಿ, ನಾವು ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕಾದ್ರೆ ಆ ಪ್ರದೇಶ ಒಂದು ಏನ್ ಹೇಳ್ತಾರೆ, ಈ ಭೂಮಿ ಅಲ್ಗಾಡಿದ್ರು ಕೂಡ, ಭೂಕಂಪ ಆದ್ರೂ ಕೂಡ ಬೀಳದೆ ಇರುವ ರೀತಿಯ ಜಾಗವನ್ನ ಹುಡುಕಿ ಎಲ್ಲ ಮಾಡುವಾಗ, ಮೂರ್ತಿ ಮಾಡುವಂತ ಒಂದು ಕಲ್ಲನ್ನು ಆಯ್ಕೆ ಮಾಡುವಾಗ ಅಷ್ಟು ದೊಡ್ಡ ಶ್ರೇಷ್ಠ ಶಿಲ್ಪಿ ಆಯ್ಕೆಯಲ್ಲಿ ತಪ್ಪಾಗಿರ್ಲಿಕ್ಕೆ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಯಾಕಂದ್ರೆ ಮೊನ್ನೆ ರಾಮನ ಮೂರ್ತಿ ಮಾಡುವಾಗ 18 ಶಿಲೆ ಬೇರೆ ಬೇರೆ ಪ್ರಾಂತ್ಯದಿಂದ ಬಂದು ಅದನ್ನ ಕೊನೆಗೂ ನಮ್ಮ ಕೃಷ್ಣ ಶಿಲೆ ಆಯ್ಕೆ ಆಗಿದೆ. ಹಾಗೆ ಅದು ಆಯ್ಕೆ ಯಾಕೆ ಆಗಿದೆ ಅಂದ್ರೆ ಎಲ್ಲ ಹೇಳ್ತಾ ಇದ್ರು, ಸಾಲಿಗ್ರಾಮ ಶಿಲೆ ಅಲ್ಲಿಂದ ಬಂತು, ಭಾರಿ ದೊಡ್ಡದು, ಅದರಲ್ಲಿ ಆಗ್ತದೆ ಅಂತ. ಆಗ ಖಂಡಿತ ಸಾಲಿಗ್ರಾಮ ಶಿಲೆಯಲ್ಲಿ ಮೂರ್ತಿ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಅದು ಗಾಜಿನ ತರ, ನಾವು ಹೊಡೆದ್ರೆ ಚಿಪ್ ಹಾರಿ ಹೋಗ್ತದೆ, ಅದ್ರಲ್ಲಿ ಮೂರ್ತಿ ಮಾಡ್ಲಿಕ್ಕೆ ಆಗುದಿಲ್ಲ. ನಾವೆಲ್ಲ ಯಾಕೆ ಹೀಗಾಯ್ತು ಅಂತ. ಅವ್ರು ಹಾಗಲ್ಲ, ಸಾಲಿಗ್ರಾಮ ಶಿಲೆ ದೊಡ್ಡ ಸಿಕ್ಕಿದೆ, ಇದ್ರಲ್ಲಿ ರಾಮನ್ ಮೂರ್ತಿ ಆಗ್ಲಿ ಅಂತ ತಂದಿದ್ದಾರೆ. ಆದ್ರೆ ಮೂರ್ತಿ ಮಾಡ್ಲಿಕ್ಕೆ ಇಂಥದ್ದೇ ಶಿಲೆ ಅಂತ ಆಗಿರ್ಬೇಕು. ನೈವೇದ್ಯ ಮಾಡಿದ್ರೆ ಅಥವಾ ಅಭಿಷೇಕ ಮಾಡಿದಾಗ ಅದು ಕರಗದೇ ಇರುವ, ಈ ನೀರನ್ನ ಪ್ರತಿನಿತ್ಯ ಎರೆಯೋದ್ರಿಂದ ಮೂರ್ತಿಗಳು ಸವಿತದೆ. ಈ ಸಾಮಾನ್ಯವಾಗಿ ನನಗೆ ತಿಳಿದಾಗೆ ಯಾವುದೇ ಮೂರ್ತಿಗಳು ಭಿನ್ನವಾಗಿರುವಂತಹದ್ದು, ಸಂಪೂರ್ಣವಾದ ಡ್ಯಾಮೇಜ್ ಬೇರೆಯವ್ರು ಬಂದೇ ದಾಳಿ ಮಾಡಿ ಮುರಿದಿರ್ಬೇಕು ಅಂತ ಅರ್ಥ ಅಲ್ಲ. ಈ ರೀತಿ ಮಾಡುವಾಗ ಈ ಆಂಗಲ್ ನಲ್ಲಿ ನೀರು ಕೊರೆದು ಅದು ಸೌದು ಕೂಡ ತುಂಡಾಗಿರುವಂತ ಸಾಧ್ಯತೆಗಳು ಹೆಚ್ಚಿರ್ತದೆ. ಮತ್ತೆ ಕಲ್ಲಿನಲ್ಲಿ ಒಂದು ನೇರ ಮುರಿ ಮತ್ತೆ ಅಡ್ಡ ಮುರಿ ಅಂತ ಇರ್ತದೆ, ಅಂಥದ್ರಲ್ಲಿ ಸಹ ಸಾಮಾನ್ಯವಾಗಿ ಇದು ಹಾಳಾಗುವಂತದ್ದು ಕೂಡ ಇರ್ತದೆ. ಇಲ್ಲಿ ಮುಖ್ಯವಾಗಿ ಏನಾಗಿದೆ ಅಂದ್ರೆ ಜಕಣಾಚಾರ್ಯರ ಹೆಸರು ಎಲ್ಲಿಯೂ ಸಹ ಉಲ್ಲೇಖಿಸಿಲ್ಲ ಅನ್ನುವಂಥ ವಿಚಾರ ಒಂದೇ ಬಿಟ್ರೆ, ದೇವಸ್ಥಾನ ಆಗಿದೆ, ಅದಕ್ಕೆ ತಕ್ಕಂತ ಕಥೆಗಳಿದೆ, ಬೇರೆ ಎಲ್ಲ ಇರೋದ್ರಿಂದ ಇದನ್ನ ಮುಂದೆ ಕೂಡ ನಾವು ಜಕಣಾಚಾರ್ಯರು ಇದ್ದಿದ್ದಾರೆ. ನಮ್ಗೆ ಒಂದು ಸಂತೋಷದಾಯಕವಾದಂಥ ವಿಚಾರ ಅಂದ್ರೆ ಕರ್ನಾಟಕ ಸರ್ಕಾರದವರೇ, ಜಿಲ್ಲಾಡಳಿತ ಎಲ್ಲ ಸೇರಿ ಜಕಣಾಚಾರ್ಯ ಸಂಸ್ಮರಣಾ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದಾರೆ. ಅವರಿಗೆ ಇಂಥ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತೇವೆ. ಮತ್ತೆ ಜಕಣಾಚಾರಿ ಅಂತ ಒಂದು ಪ್ರಶಸ್ತಿಯನ್ನೇ ಕೊಡ್ತಾರೆ. ಸುಮಾರು 5 ಲಕ್ಷ ನಗದು ಕೊಟ್ಟು
ಒಳ್ಳೆ ಶಿಲ್ಪಿಗಳಿಗೆ, ಅದರಲ್ಲಿ ನನ್ನ ತಂದೆ ಆಯ್ಕೆ ಆಗಿದ್ದಾರೆ, ನಾನು ಹೆಮ್ಮೆ ಪಡ್ತಾ ಇದ್ದೇನೆ. 19ನೇ ಇಸ್ವಿಯಲ್ಲಿ ಮಾನ್ಯ ಯಡಿಯೂರಪ್ಪನವರು ಇರುವಂಥ ಕಾಲದಲ್ಲಿ ನನ್ನ ತಂದೆಯವರಿಗೆ ಜಕಣಾಚಾರ್ಯ ಪ್ರಶಸ್ತಿ ಕೂಡ ಆಗಿದೆ. ಇಲ್ಲಿ ಒಂದೇ ಒಂದಂದ್ರೆ ಇವತ್ತು ಯಾಕೆ ಆಚರಣೆ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ಅವರ ಹುಟ್ಟಿದ ದಿನಾಂಕವೂ ಅಲ್ಲ ಅಥವಾ ಅವರ ಮರಣ ದಿನಾಂಕವೂ ಅಲ್ಲ. ಆದ್ರೆ ಒಂದು ಖುಷಿ ಪಡುವಂತ ವಿಚಾರ ಅಂದ್ರೆ ವಿಶ್ವಕರ್ಮರು ಹೆಚ್ಚಾಗಿ ಯುಗಾದಿಯನ್ನ ಹೊಸ ವರ್ಷ ಅಂತ ಆಚರಣೆ ಮಾಡ್ತೇವೆ, ಆದ್ರೆ ಕ್ಯಾಲೆಂಡರ್ ಹೊಸ ವರ್ಷದ ಆರಂಭ ನಮ್ಮ ಶಿಲ್ಪಿಗಳ ಹೆಸರಿನಿಂದಲೇ ಆರಂಭ ಆಗ್ತದೆ. ಹಾಗೆ ಈ ಜಕಣಾಚಾರ್ಯ ವಿಚಾರದಲ್ಲಿ ನಿಮ್ಗೆ ಸಾಧ್ಯತೆ ಇದ್ರೆ, ಏನಾದ್ರೂ ವಿಚಾರ ಬಂದ್ರೆ, ಒಬ್ಬ ಶಿಲ್ಪಿ ಇದ್ದಿರಬಹುದು ಅನ್ನುವಂತ ಅಥವಾ ಅದಕ್ಕೆ ಏನಾದ್ರೂ ಪೂರಕವಾದಂತ ನೆಲೆ ಇದ್ರೆ ಅಂತ ಪುಸ್ತಕಗಳನ್ನು ನಮ್ಗೆಲ್ಲ ಒದಗಿಸಿದ್ರೆ ನಾವು ಅದನ್ನ ಮರು ಮುದ್ರಣಕ್ಕಾಗಿ ಆಗ್ಲಿ ಅಥವಾ ಸಂಶೋಧಕರಿಗೆ ಆಗ್ಲಿ, ತುಂಬಾ ಜನ ಸಂಶೋಧನೆ ಮಾಡ್ತಾ ಇದ್ದಾರೆ. ಈಗ ಉತ್ತರ ಕರ್ನಾಟಕದಲ್ಲಿ ನನಗೆ ತಿಳಿದ ಹಾಗೆ ಸುಮಾರು ಜನ ಇದರ ಸಂಶೋಧನೆಯಲ್ಲಿ ತೊಡಗಿದ್ದಾರೆ. ನಮ್ಮಲ್ಲಿಯೂ ಸಹ ಸಾಹಿತ್ಯ ಇರುವವರೆಲ್ಲ ಇದು ಮಾಡ್ತಾ ಇದ್ದಾರೆ. ಇದು ಪೂರಕವಾಗಿ ನಮ್ಮ ಈ ಒಂದು ಅದರಲ್ಲಿ ತುಂಬಾ ಖುಷಿ ಪಡ್ಬೇಕಾದಂತ ವಿಚಾರ ಅಂದ್ರೆ ಜಕಣಾಚಾರ್ಯ ಅಥವಾ ಯಾರೇ ಇರಲಿ ವಿಶ್ವಕರ್ಮ ಜನಾಂಗದ ಆಚಾರ್ಯ ಜನಾಂಗದವರು ಮಾಡಿದಂತ ಶಿಲ್ಪ ಕಲೆಯನ್ನ ಇವತ್ತು ಸವಿಯಲು ವಿದೇಶಿಗರು ಬರ್ತಾ ಇದ್ದಾರೆ ಅನ್ನೋದು, ಅಥವಾ ನಮ್ಮ ಭಾರತದ ಸಂಸ್ಕೃತಿ ನೀವು ಕೇಳಿರ್ಬೋದು. ಸಣ್ಣ ಉದಾಹರಣೆ ಅಂದ್ರೆ, ನನ್ನ ಮಗಳು ಆರ್ಕಿಟೆಕ್ಟ್ ಮಾಡಿದಾಳೆ ಅಂಬಿಕಾ ಅಂತ, ಅವಳು ಕಾಲೇಜಿನಲ್ಲಿ ರಥಶಿಲ್ಪದ ಬಗ್ಗೆ ಇದು ಕೇಳಿದ್ಲಂತೆ TCS ವಿಭಾಗದಲ್ಲಿ. ಆಗ ಸ್ವಲ್ಪ ನಾರ್ತಿನ ಲೆಕ್ಚರೆಲ್ಲ ಸ್ವಲ್ಪ ತಮಾಷೆ ಮಾಡಿದ್ರು, ರಥಶಿಲ್ಪ ಅದೇನು ಎಷ್ಟಿರ್ತದೆ ಅಂತ. ಆಗ ಅವ್ರಿಗೆ ಗೈಡ್ ಮಾಡಿದಂತ ದೀಪಿಕಾ ಶೆಟ್ಟಿ ಅವರು ಹೇಳಿದ್ರಂತೆ, ನೋಡಿ ಇಷ್ಟೇ ಅಗಲದ ಪ್ಲೇಸ್ ಇರ್ತದೆ, ಸುಮಾರು 50ರಿಂದ 100 ಅಡಿಯಷ್ಟು ಎತ್ತರದ ರಥವನ್ನ ಲಕ್ಷಾಂತರ ಜನ ಎಳೆಯುವಾಗ ಕೂಡ ಅದು ಅವಘಡ ಆಗದೆ ರೀತಿಯಲ್ಲಿ ನಿರ್ಮಾಣ ಮಾಡ್ತಾರೆ. ಅದು ಬರೇ ನೀವು ಎಷ್ಟೇ ದೊಡ್ಡ ಕಟ್ಟಡ ಮಾಡಿ ಅದು ಬಿದ್ದೋಗೋದು ಇದೆ ಅಥವಾ ವ್ಯತ್ಯಾಸ ಆದ್ರೆ ತೊಂದರೆ ಆಗ್ತದೆ. ಆದ್ರೆ ಈ ರಥ ಅಷ್ಟು ಎತ್ತರ ಮಾಡಿದ್ರು ಲಕ್ಷಾಂತರ ಜನ ಎಳ್ಕೊಂಡು ಹೋಗ್ತಾರೆ. ಯಾವುದೇ ಒಂದು ಅದಕ್ಕೆ ನಿರ್ಬಂಧನೆ ಇರುವುದಿಲ್ಲ. ಹಗ್ಗ ಕೈಗೆ ಸಿಕ್ಕಿತ್ತಂದ್ರೂ ಕೂಡಲೇ ಓಡುದು ಅಂತ ಹೇಳ್ಕೊಂಡು, ಅಂದ್ರೆ ದೇವರ ಮೇಲೆ ಅಷ್ಟೊಂದು ಭಕ್ತಿಯಲ್ಲಿ ಅದು ನಿಂತು ಇವತ್ತು ನಡೀತದೆ ಅಂತ. 100 ವರ್ಷ 400 ವರ್ಷ ನನಗೆ ತಿಳಿದ ಹಾಗೆ ಸುಮಾರು 400 ವರ್ಷದ ಹಳೆಯ ರಥಗಳು 4, ಒಂದು ಕುಕ್ಕೆ ಸುಬ್ರಹ್ಮಣ್ಯ, ಕೊಲ್ಲೂರು ಮೂಕಾಂಬಿಕ, ಬನವಾಸಿ ಮಧುಕೇಶ್ವರ, ಹಾಗೆ ಸೋಮೇಶ್ವರ, ಇನ್ನೊಂದು ಉಪ್ಪಿನಗಡಿ, ಈ ಎಲ್ಲಾ ರಥಗಳನ್ನ ಪುನರ್ ನಿರ್ಮಿಸುವ ಒಂದು ಅವಕಾಶ ಸುಮಾರು 400 ವರ್ಷ ಇತಿಹಾಸ ಇರ್ತದೆ. ಮತ್ತೆ ಸಾಮಾನ್ಯವಾಗಿ ನೋಡ್ಲಿಕ್ಕೆಲ್ಲ ಒಂದೇ ತರ ಇದೆ. ಅದು ಯಾರೋ ಒಬ್ಬರೇ ಶಿಲ್ಪಿಗಳು ಮಾಡಿದ್ದೇನು ಅಂತ ನಮ್ಮ ಅಭಿಪ್ರಾಯ. ಅದನ್ನ ಅವಕಾಶ ನಮಗೂ ಕೂಡ ಒದಗಿ ಬಂದಿದೆ. ಹಳೇದನ್ನ ರೆಪ್ಲಿಕಾ ಅಂದ್ರೆ ನಾವು ಹಳೇದನ್ನ ಸ್ವಲ್ಪ ಅಡ್ವಾನ್ಸ್ ಆಗಿ ಹೇಗೆ ಮಾಡಿದ್ದೇವೆ ಅಂದ್ರೆ, ಹಳೆ ರಥವನ್ನ ಕ್ಲೀನ್ ಮಾಡಿಸಿ ಅದನ್ನ ಸ್ಕ್ಯಾನ್ ಮಾಡಿ ತದ್ರೂಪ ತಯಾರು ಮಾಡುವಂತ ಒಂದು ವ್ಯವಸ್ಥೆ ನಾನು ಸ್ವಲ್ಪ ಅಡ್ವಾನ್ಸ್ ಆಗಿ ಉಳಿಸ್ಕೊಂಡಿದ್ದೇನೆ. ಯಾಕಂದ್ರೆ ಇಲ್ಲ ಅಂದ್ರೆ ಮುಂದೆ ನಮ್ಮನ್ನ ನಾವು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವವರು ಮಾತ್ರ ಆಗಿ ಉಳಿತೇವೆ. ಬೇರೆಯವರೆಲ್ಲ ಮೆಷನ್ ಹಾಕಿಕೊಂಡು ನಮ್ಮನ್ನು ಕರ್ಕೊಂಡೋಗಿ ಕೆಲಸ ಮಾಡಿಸುವಂತ ಒಂದು ವ್ಯವಸ್ಥೆ ಆಗದೇ ಇರಲಿ ಅನ್ನೋ ರೀತಿಯಲ್ಲಿ ಮೊಟ್ಟ ಮೊದಲ ಪ್ರಯತ್ನ ನಂದಾಗಿತ್ತು. ಹಾಗೆ ಇಂಥ ಒಂದು ಕೆಲಸ ಇದಕ್ಕೆಲ್ಲ ಸರ್ಕಾರ ಕೂಡ ಆಗ ಹೇಳಿದ್ರೆ ಸರ್ಕಾರ ತುಂಬಾ ಸಹಕಾರ ಕೊಡ್ತಾ ಇದೆ. ಸತೀಶ್ ಅಣ್ಣ ಹೇಳಿದಾಗೆ ನಮ್ಮಲ್ಲಿ ತುಂಬಾ ಇದಾಗಿದೆ. ಮೊನ್ನೆ DC ಮೇಡಮ್ ಬಂದಿದ್ರು, ಇದನ್ನೆಲ್ಲ ಯಾಕೆ ಇನ್ನೂ ಹೈಡ್ ಮಾಡ್ತಾ ಇದ್ರು, ಇದು ಇದಾಗಬೇಕು, ಪ್ರಚಾರಕ್ಕೆ ಬರಬೇಕು. ಬಂದಿದೆ, ನಮ್ಗೆ ತಿಳಿದಾಗೆ ತುಂಬಾ ಪ್ರಚಾರ ಇದೆ. ಆದರೂ ಕೂಡ ಸರ್ಕಾರಿ ಮಟ್ಟದಲ್ಲಿ ಪ್ರಚಾರ ಬರಲಿ, ಅದಕ್ಕೆ ನಾವು ಏನ್ ಬೇಕು ಅಂತ ಸಹಕಾರವನ್ನು ಮುಂದಿನ ದಿನದಲ್ಲಿ ಕೊಡ್ತೇವೆ ಅಂತ ಹೇಳ್ತಾ, ನನಗೆ ಉಪನ್ಯಾಸಕ್ಕಾಗಿ ಒಂದು ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಹಾಗೆ ನೀವೆಲ್ಲ ಕೂತು ಕೇಳಿದ್ದೀರಿ. ಇದಕ್ಕೆ ನಿಮ್ಮೆಲ್ಲರಿಗೂ ವಂದನೆ ಅಂತ ತಿಳಿಸ್ತಾ, ನನಗೆ ಅವಕಾಶ ಜಿಲ್ಲಾಡಳಿತಕ್ಕೂ ವಂದನೆ ಅಂತ ಹೇಳ್ತಾ ನನ್ನ ಮಾತನಾಡ್ತಾರೆ. ವಿಶ್ವಕರ್ಮ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಮಧು ಆಚಾರ್ಯ 2 ಮಾತು. ಶಿಲ್ಪಿಗಳು ಹೇಳ್ತಾರೆ, ನಮ್ಮ ಸ್ವಾಮೀಜಿಗಳು ಹೇಳ್ತಾರೆ, ಯಾವಾಗಲೂ ನಾವು ಮೊದಲ ಕಾಲದಿಂದನೂ ಈ ಶಿಲ್ಪಕಲೆ ದೊಡ್ಡ ದೊಡ್ಡ ದೇವಸ್ಥಾನ ಎಲ್ಲವನ್ನೂ ಮಾಡ್ಕೊಂಡು ಬಂದಿದ್ದೀವಿ. ನಾವು ಎಲ್ಲಿಯೂ ಪ್ರಚಾರಕ್ಕೋಸ್ಕರ ಮಾಡಿದ್ದಲ್ಲ, ನಮ್ಮ ಕಲೆಯನ್ನು ನಾವು ಮಾಡಿದ್ದೀವಿ ಅಷ್ಟೇ. ಪ್ರಚಾರ ತಗೊಂಡಿಲ್ಲ, ಮುಂದೂ ತಗೊಳ್ಳೋದಿಲ್ಲ, ನಮ್ಗೆ ಬೇಡ, ಹೆಸರು ಹಾಕೋದಿಲ್ಲ ಇಲ್ಲಿ ಅಂತ ಹೇಳ್ತಾರೆ. ಇದು ನಿಜವಾಗಿ ತಪ್ಪು. ಮೊದಲ ಕಾಲದಿಂದನೂ ನಮ್ಮನ್ನು ತುಳಿದನೇ ಬಂದದ್ದು.
ನಾವೊಂದು ಸಣ್ಣ ಸಮಾಜ, ಅವ್ರಿಗೇನೋ ಒಂದು ಸಂಬಳ ಕೊಟ್ಟರು, ಕಳಿಸಿದ್ರು, ಕೈ ಕಡಿದ್ರು, ಕಾಲು ಕಡಿದ್ರು, ಅವ್ರು ಇಲ್ಲದಾಗೆ ಮಾಡಿದ್ರು. ಅದನ್ನು ಸರಿ ಅಧ್ಯಯನ ಮಾಡಿದ್ರೆ ಕರೆಕ್ಟ್ ಗೊತ್ತಾಗ್ತದೆ. ಈಗ ಹೇಳೋದೇನು ಅಂತಂದ್ರೆ ಅವರು ನಮಗೆ ಪ್ರಚಾರ ಆಗತ್ತೇ ಇಲ್ಲ ಅಂತ. ನಿಜವಾಗಿ ಯಾಕೆ ಪ್ರಚಾರ ಆಗತ್ತೇ ಇಲ್ಲ? ಸಣ್ಣ ಸಣ್ಣ ದೇವಸ್ಥಾನ ಮಾಡಿದ್ರೆ ಒಬ್ಬ ಕಾಂಟ್ರಾಕ್ಟ್ ಹೆಸರನ್ನು ಪೇಪರ್ನಲ್ಲಿ ಹಾಕ್ತಾರೆ, ಒಬ್ಬ ಕಾಂಟ್ರಾಕ್ಟ್ ಶಿಲೆಯಲ್ಲಿ ಹಾಕ್ತಾರೆ, ಅದನ್ನ ಇನಾಗ್ರೇಷನ್ ಮಾಡಿದವರ ಹೆಸರು ಶಿಲೆಯಲ್ಲಿ ಹಾಕ್ತಾರೆ. ಇಷ್ಟು ದೊಡ್ಡ, ಈಗ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಾಗಿದೆ. ಅದರದ್ದು ಕೆತ್ತನೆ ಕೆಲಸ, ದಾರುಶಿಲ್ಪಿ ಯಾರು, ಶಿಲಾಶಿಲ್ಪಿ ಯಾರು, ಇಷ್ಟು ಒಳ್ಳೆ ಎಲ್ಲ ಹೇಳ್ತಾರೆ. ಎಲ್ಲ ವೇದಿಕೆಯಲ್ಲಿ ಮಾತ್ರ ಹೇಳೋದು, ನಾವು ವೇದಿಕೆಗೆ ಮಾತ್ರ ಸೀಮಿತ. ಮೈಕಲ್ಲಿ ಹೇಳಿದ ತಕ್ಷಣ ಮರ್ತು ಬಿಡ್ಲಿಕ್ಕೆ ಅಷ್ಟೇ ಸೀಮಿತ. ಎಲ್ಲಿ ದೇವರ ದಯದಿಂದ ಸರ್ಕಾರಿ ದೇವಸ್ಥಾನಗಳಲ್ಲಿ ಸಮೇತ ಎಲ್ಲೂ ನಮ್ಮ ಯಾರು ಕೆತ್ತಿದ್ರು ಅನ್ನೋದು, ಯಾರೇ ಕೆತ್ತಿರಲಿ, ಯಾರೇ ಮಾಡಿದ ಕೆಲಸ, ಅವರ ಬಗ್ಗೆ ಒಂದು ದಾಖಲೆ ಇದುವರೆಗೂ ಇಲ್ಲ. ನಾನು ಕಳೆದ 2 ಸಾರಿ ಇದೇ ವೇದಿಕೆಯಲ್ಲಿ ಹೇಳಿದ್ದೀನಿ, ಇದೇ ಸ್ಟೇಜಲ್ಲಿ 2 ವರ್ಷ ಮೊದಲು ಹೇಳಿದ್ದೀನಿ. DC ಅವರಿದ್ರು, ಆ ಮೇಡಮ್ ಹೇಳಿದ್ರು, ಇಲ್ಲ ಅದನ್ನೊಂದು ಮಾಡುವ ಅಂತ. ಇವತ್ತು ನಮಗೊಂದು ಒಳ್ಳೆ ಜನ ಸಿಕ್ಕಿದ್ದಾರೆ, ಗಬ್ಬರ್ ಸಾಹೇಬರು, ನಮ್ಮ ಊರಿನ ಮಕ್ಕಳು. ಈಗ ಅವರ ಕೈಯಲ್ಲಿ ಸರ್ಕಾರ ಇದೆ, ಸರ್ಕಾರದ ಪ್ರತಿನಿಧಿಯಾಗಿ ಭಾಗವಹಿಸಿದ್ದಾರೆ. ಖಂಡಿತ ಆ ಕೆಲಸ ಮಾಡಿಸ್ತಾರೆ ಅನ್ನೋ ಧೈರ್ಯ ನನಗಿದೆ. ಯಾಕೆಂದ್ರೆ ಅವರು ಆಗಲೇ ಸುಮ್ಮನೆ ಬಿಡುವಂಥ ಜನ ಅಲ್ಲ. ಅವ್ರಿಗೀಗ ವಿಷಯ ಕರೆಕ್ಟ್ ಅರ್ಥ ಆಗಿದೆ. ನಮ್ಮ ವಿಶ್ವಕರ್ಮ ಸಮಾಜದ ಬಗ್ಗೆ ಭಾರಿ ಅಭಿಮಾನ ಅವರಿಗೆ ಮೊದಲಿಂದ. ಈ ಒಂದು ಕೆಲಸವನ್ನು ಎಲ್ಲಿ ನಮ್ಮ ಈ ಸರ್ಕಾರಿ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿದೆ, ಅಟ್ಲೀಸ್ಟ್ ಕನಿಷ್ಠ ನಾನು ಕೇಳ್ಕೊಳ್ತಾರೆ ನಿಮ್ಮ ಹತ್ರ, ಆ ದೇವಸ್ಥಾನಗಳಲ್ಲಾದರೂ ಯಾರು ಕೆಲಸ ಮಾಡಿದ್ರು ಅವ್ರದ್ದೊಂದು ವಿವರಣೆ ಒಂದು ಅಮೃತಶಿಲೆಯಲ್ಲಿ ಹಾಕಿ ನಾವು ಸಂತೋಷ ಪಡ್ತೀವಿ. ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಅವರಾದ್ರೂ ತಿಳ್ಕೊಳ್ತಾರೆ ಏನಂತ, ಓ ಇದು ನಮ್ಮ ಅಜ್ಜ, ನನ್ನ ಕುಟುಂಬದವ್ರು ಮಾಡಿದ್ದು ಅಂತ ತಿಳ್ಕೊಳ್ತಾರೆ. ಅಲ್ಲ, ಇನ್ನೊಂದು 200 ವರ್ಷ ಹೋಗುವಾಗ ಬೇರೆಯವ್ರಿಗೂ ಗೊತ್ತಾಗ್ತದೆ. ನೋಡಿ, ಇವಾಗ ಬೇಲೂರು ಹಳೆಬೀಡು ಯಾರು ಕೆತ್ತಿದ್ರು ಗೊತ್ತಿಲ್ಲ. ಈಗ ಹೇಳ್ತಾರೆ ನಮ್ಮ ಜಕಣಾಚಾರ್ಯ ಇರಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೂ ನಮ್ಮಲ್ಲಿ ದಾಖಲೆಗಳಿಲ್ಲ ಅಂದ್ರೆ ಆಗಿನ ರಾಜ ಮಹಾರಾಜರು ಯಾರು ನಮ್ಮನ್ನು ಬದುಕಲಿಕ್ಕೆ ಬಿಡ್ಲಿಲ್ಲ. ಅದನ್ನ ನಾವು ಅರ್ಥ ಮಾಡ್ಬೇಕು. ಈಗ ಅಂತ ಪರಿಸ್ಥಿತಿ ಇಲ್ಲ. ಹಾಗಂತ ನಾನು ನಿಮ್ಗೆ ಹೇಳೋದಿಲ್ಲ, ಸ್ವಲ್ಪ ತೊಂದರೆ ಕೊಡೋದಿಲ್ಲ. ಬಂದವರಿಗೆಲ್ಲರಿಗೂ ಶುಭ ಹಾರೈಸುತ್ತಾ, ನಮ್ಮ ಪೂರ್ಣಿಮಾ ಮೇಡಮ್ನವರು ಪ್ರತಿ ವರ್ಷ ಈಗ ಸಾಧಾರಣ ಒಂದು 5-6 ವರ್ಷದಿಂದ ನಾನು ಈಗ ಎಲ್ಲ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ. ನಮ್ಮ ಒಕ್ಕೂಟದ ವತಿಯಿಂದ ಒಳ್ಳೆ ಚಂದದ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮ ನಿಭಾಯಿಸಿಕೊಂಡು, ನಾವೇನು ಸ್ವಲ್ಪ ಕಾರವಾರ ಮಾತಾಡಿಕೊಂಡು ಸಹಿಸಿಕೊಂಡು ನಮ್ಮೆಲ್ಲವನ್ನು ಕರೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ನಾನು ಉತ್ಪೂರ್ವಕ ಧನ್ಯವಾದ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಇಂದಿನ ಅಮರಶಿಲ್ಪಿ ಜಕಣಾಚಾರಿ ಕಾರ್ಯಕ್ರಮವನ್ನ ನಿರೂಪಣೆ ಮೂಲಕ ಬಹಳ ಉತ್ತಮವಾಗಿ ನಿರ್ವಹಿಸಿದಂತಹ ಮುರಳೀಧರ ಆಚಾರ್ಯ, ವಿಶ್ರಾಂತ ತಹಶೀಲ್ದಾರ್ ಮುರಳೀಧರ ಆಚಾರ್ಯರವರಿಗೆ ನಮ್ಮ ಗಫೂರ್ ಸರ್ ಅವರು ಪುಸ್ತಕವನ್ನು ನೀಡುವುದರ ಮೂಲಕ ಗೌರವಿಸಬೇಕು ಅಂತ ಕೇಳಿಕೊಳ್ತೇವೆ.